ಬೌದ್ಧ ಧರ್ಮ. ಬೌದ್ಧ ಧರ್ಮ ಅಂದ್ರೆ ಹೊಸ ಧರ್ಮಗಳ ಉದಯದಲ್ಲಿ ಬೌದ್ಧ ಧರ್ಮ ಕೂಡ ಎರಡನೇದ್ದು. ಮಹಾವೀರ ಬದುಕಿದಾಗಲೇ ಬುದ್ಧ ಹುಟ್ಟಿದಂಥದ್ದು. ಹಾಗಾಗಿ ಬುದ್ಧನಿಂದ ಪ್ರಾರಂಭಿಸಲ್ಪಟ್ಟಂತ ಬೌದ್ಧ ಧರ್ಮ. ಇಲ್ಲಿ ಜೈನ ಧರ್ಮಕ್ಕೆ 24 ಮಂದಿ ತೀರ್ಥಂಕರಿದ್ರೆ, ಬೌದ್ಧ ಧರ್ಮದಲ್ಲಿ ಒಬ್ಬನೇ ಒಬ್ಬ ಬುದ್ಧನಿಂದ ಸ್ಥಾಪಿಸಲ್ಪಟ್ಟಂತ ಧರ್ಮ ಇದು, ಮತ್ತು ಏಕ ವ್ಯಕ್ತಿ ನಿರ್ಮಿತ ಧರ್ಮ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ನಿಮಗೆಲ್ಲರಿಗೆ ಆಲ್ರೆಡಿ ಗೊತ್ತಿರುತ್ತೆ ಬುದ್ಧ ಯಾವಾಗ ಜನಿಸಿದ, ಎಲ್ಲಿ ಜನಿಸಿದ ಅನ್ನೋ ನಿಮಗೂ ಗೊತ್ತಿದೆ ಆಲ್ರೆಡಿ ಅಂತೇಳಿ. ಈ ಬುದ್ಧ, ಬಸವ, ಅಂಬೇಡ್ಕರ್ ವಿಷಯದಲ್ಲಿ ಯಾವಾಗಲೂ ಒಂದು ಅಂದ್ರೆ ಇಡೀ ಜಗತ್ತು, ವಿಶೇಷವಾಗಿ ಭಾರತದ ಇತಿಹಾಸ ಅಥವಾ ಭಾರತದ ಸಮಾಜ, ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಒಂಥರ ತತ್ವಚಿಂತಕರು ಮತ್ತು ಸಮಾಜ ಜಿಡ್ಡುಗಟ್ಟಿದ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ಹುಟ್ಟಿಕೊಳ್ತಾರೆ. ಇವರು ಎಷ್ಟೇ ಪೀಳಿಗೆಗಳು ಬಂದರೂ ಕೂಡ ಇವರ ಒಂದು ಏನು ಬೋಧನೆಗಳು ಮರೆಯಾಗಿ ಹೋಗಂಗಿಲ್ಲ. ಹಾಗಾಗಿ ಇವರೊಂದು ರೀತಿ ಬೆಳಕು ಅಂತಂದೇಳಿ ನಂಬ್ತಾರೆ ಅಂತೇಳಿ. ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ನಿಮಗೆ ಗೊತ್ತಿರೋ ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಏನು ಪ್ರತಿ ಆಫೀಸ್ನಲ್ಲಿ ಕೂಡ ಫೋಟೋಗಳನ್ನ ಹಾಕಿ ಅಂದ್ರೆ ಪೂಜೆ ಅನ್ನಕ್ಕಿಂತ ಅವರ ಚಿಂತನೆಗಳನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿ ಪ್ರಮೋಟ್ ಮಾಡ್ತಾ ಇದೆ ಅಂತೇಳಿ. ಇಲ್ಲಿ ನಾವು ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಅಥವಾ ತಥಾಗತ, ಬುದ್ಧ, ಮಹಾಜ್ಞಾನಿ, ಶಾಕ್ಯ ಮುನಿ, ಸಿದ್ಧಾರ್ಥ, ಹಲವು ಹೆಸರುಗಳಿಂದ ಕರೆಯಲ್ಪಟ್ಟಂತ ಬುದ್ಧ ಮತ್ತು ಅವನ ಧರ್ಮ ಬೌದ್ಧ ಧರ್ಮದ ಕುರಿತು ಇವತ್ತು ಅಧ್ಯಯನವನ್ನು ಮಾಡೋಣ. ಇಲ್ಲಿ ಬೌದ್ಧ ಧರ್ಮ ಅಥವಾ ಬುದ್ಧ ಯಾವಾಗ ಹುಟ್ಟಿದ, ಅವನ ಆರಂಭಿಕ ಜೀವನ ಏನು, ಅವನ ಸಾಂಸಾರಿಕ ಜೀವನ ಏನು, ಅವನ ತಂದೆ ತಾಯಿ ಅಂದ್ರೆ ಅವನ ಪೂರ್ವ ಇತಿಹಾಸ ಏನಾಗಿತ್ತು ಅಂತ ನೋಡೋದಾದ್ರೆ, ಕ್ರಿಸ್ತಪೂರ್ವ 563ರಲ್ಲಿ ಬುದ್ಧ ಹುಟ್ಟುತ್ತಾನೆ. 563 ಅಂದ್ರೆ ಇನ್ನು ಮಹಾವೀರ ಬದುಕಿರ್ತಾನೆ. ಮಹಾವೀರ ನಿರ್ವಾಣ ಹೊಂದಿದ್ದು ಕ್ರಿಸ್ತಪೂರ್ವ 527ರಲ್ಲಿ. ಅಂದ್ರೆ ಮಹಾವೀರ ಇದ್ದಾಗಲೇ ಬುದ್ಧನ ಜನನವಾಗಿರ್ತೈತಿ ಅಂತೇಳಿ ಹೇಳ್ಬೋದು. ಬುದ್ಧನ ಕಾಲಾವಧಿ ಕ್ರಿಸ್ತಪೂರ್ವ 563ರಿಂದ 483, ಅಂದ್ರೆ ಕ್ರಿಸ್ತಪೂರ್ವ 563ರಿಂದ 483 ಅಂತ ಹೇಳ್ಬೋದು. ಒಟ್ಟು ಅವನು ಸುದೀರ್ಘ 80 ವರ್ಷಗಳ ಕಾಲ ಜೀವಿಸಿರ್ತಾನೆ ಅಂತೇಳಿ ಹೇಳ್ಬೋದು ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅಂತಂದೇಳಿ. ತಂದೆ ಬಂದ್ಬಿಟ್ಟು ಕಪಿಲ ವಸ್ತುವನ್ನು ಆಳುತ್ತಿದ್ದಂತ ಶುದ್ಧೋಧನ. ಇವನು ಶಾಕ್ಯ ವಂಶಕ್ಕೆ ಸೇರಿದ ಅರಸನಾಗಿರ್ತಾನೆ. ಇಲ್ಲಿ ಬುದ್ಧನೂ ಕೂಡ ಕ್ಷತ್ರಿಯ ವಂಶದವನಾಗಿರ್ತಾನೆ ಮತ್ತು ಅವನ ತಂದೆ ಕೂಡ ಕ್ಷತ್ರಿಯ ವಂಶದವನಾಗಿರ್ತಾನೆ. ಇವ್ರದ್ದು ಗೋತ್ರ ಬಂದ್ಬಿಟ್ಟು ಗೌತಮ ಗೋತ್ರ ಆಗಿರ್ತೈತಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಕಪಿಲ ವಸ್ತುವನ್ನ ಆಳುತ್ತಿದ್ದಂತ ಶಾಕ್ಯ ಮನೆತನಕ್ಕೆ ಸೇರಿದಂತ ಶುದ್ಧೋಧನ ಇವನ ತಂದೆ. ಈ ಬುದ್ಧನ ತಾಯಿ ಬಂದ್ಬಿಟ್ಟು ಮಹಾಮಾಯಾದೇವಿ ಅಂತ ಕರೀತಾರೆ. ಈಕಿ ಕೋಲಿಯ ವಂಶಕ್ಕೆ ಸೇರಿದಂತ ರಾಜಕುಮಾರಿ ಆಗಿರ್ತಾಳೆ ಅಂತೇಳಿ ಹೇಳ್ಬೋದು. ಈ ಕಪಿಲ ವಸ್ತು ಈ ಪ್ರಸ್ತುತ ಬಿಹಾರ ರಾಜ್ಯದ ಗಡಿ ಭಾಗದಲ್ಲಿ ಬರ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಮಹಾಮಾಯಾದೇವಿ ಅಥವಾ ಮಾಯಾದೇವಿ ಗರ್ಭ ಧರಿಸಿದ ಸಂದರ್ಭದಲ್ಲಿ ಆಕಿ ಒಂದು ರೀತಿ ಬಿಳಿ ಆನೆ ಗರ್ಭ ಧರಿಸಿದರೆ ಹೇಗೆ ಆಗುತ್ತೆ ಅಂತೆ ಗರ್ಭ ಧರಿಸಿದಂತೆ ಕನಸನ್ನ ಕಂಡಿರ್ತಾಳೆ ಅಂತೇಳಿ. ಬಿಳಿ ಆನೆ ಗರ್ಭ ಧರಿಸಿದಂತೆ ಅಂದ್ರೆ ಬಿಳಿ ಆನೆ ಅಂದ್ರೆ ಬಹಳ ಮೌಲ್ಯವುಳ್ಳದ್ದು ಅಂತೇಳಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಅಂತೇಳಿ. ಬಿಳಿ ಆನೆ ಸಾಕಿದ ಹಾಗೆ ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ಅದು ಬಹಳ ಮೌಲ್ಯಯುತವಾದದ್ದು, ಅದಕ್ಕೆ ಖರ್ಚು ಬಹಳ ಬೇಕು. ಅದು ಖರ್ಚು ಅಂದ್ರೆ ಇಲ್ಲಿ ಅದಕ್ಕೆ ನಾವು ಬಿಳಿ ಆನೆ ಖರ್ಚು ಅನ್ಕೋಬಹುದು. ಇಲ್ಲಿ ಬಿಳಿ ಆನೆ ಹೇಗೆ ಯಾಕೆ ಹೋಲಿಸಿದ್ದಾರೆ ಅಂದ್ರೆ ಅಗಾಧವಾದಂತ ಜ್ಞಾನ, ಸಂಪತ್ತು, ಯಾವುದೋ ಒಂದು ರೀತಿಯ ಬೌದ್ಧಿಕ ಸಂಪತ್ತು ಅಂತೇಳಿ ಇಲ್ಲಿ ಬುದ್ಧನಿಗೆ ಹೋಲಿಸಲಾಗಿದೆ ಅಂತೇಳಿ. ಹೀಗಾಗಿ ಮಾಯಾದೇವಿ ಇದು ಗರ್ಭಿಣಿ ಆಗಿದ್ದ ಸಂದರ್ಭದಲ್ಲಿ ಆಕೆಯ ತವರ ಮನೆಗೆ ನೇಪಾಳಕ್ಕೆ ಹೋಗ್ಬೇಕಾಗಿರ್ತತಿ. ಆ ನೇಪಾಳಕ್ಕೆ ಹೋಗುವ ಸಂದರ್ಭದಲ್ಲಿ ಲುಂಬಿಣಿ ವನದಲ್ಲಿ, ಸುಂದರವಾದಂತ ಲುಂಬಿಣಿ ವನದಲ್ಲಿ ಆಕೆ ಹುಣ್ಣಿಮೆಯ ದಿನ, ವೈಶಾಖ ಪೂರ್ಣಿಮೆಯ ದಿನ ಅಥವಾ ವೈಶಾಖ ಹುಣ್ಣಿಮೆಯ ದಿನ ಏನ್ ಮಾಡ್ತಾಳೆ, ಈ ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಅಂತೇಳಿ. ಇಲ್ಲಿ ಬುದ್ಧ ಹುಟ್ಟಿ ಏನಾಗುತ್ತಪ್ಪ ಅನ್ನಂದ್ರ 7ನೇ ದಿನಕ್ಕೆ ಮಾಯಾದೇವಿ ಮರಣವನ್ನು ಹೊಂದ್ತಾಳೆ ಅಂತೇಳಿ. ಬುದ್ಧ ಹುಟ್ಟಿ 7ನೇ ದಿನಕ್ಕೆ ಮರಣವನ್ನು ಹೊಂದುತ್ತಾಳೆ ಅಂತೇಳಿ. ಹಾಗಾಗಿ ಬುದ್ಧ ಜನ್ಮ ಕೊಟ್ಟವಳು ಮಾಯಾದೇವಿ,
ಅವನನ್ನ ಸಾಕಿದವಳು ಪ್ರಜಾಪತಿ ಗೌತಮಿ ಅಂತೇಳಿ. ಹಾಗಾಗಿ ಆ ಗೌತಮಿ ಹೆಸರಿನಿಂದಾಗಿ ಅವನಿಗೆ ಗೌತಮ ಬುದ್ಧ ಎಂಬ ಹೆಸರು ಬರ್ತೈತಿ. ಆರಂಭದ ಹೆಸರು ಸಿದ್ಧಾರ್ಥ, ಅವನು ಜ್ಞಾನೋದಯವನ್ನು ಪಡೆದುಕೊಂಡ ಮೇಲೆ ಬುದ್ಧ ಆದ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಈ ಮಗು ಒಂದ್ ರೀತಿ ದೈವಿ ಮಗು ಆಗಿರ್ತೈತಿ. ಬಹಳ ಪ್ರಖರವಾದಂತ ಒಂದು ಏನು ಪ್ರಜ್ವಲಿಸ್ತಾ ಇರ್ತೈತಿ ಇವನ ಮುಖದಲ್ಲಿ. ಹಾಗಾಗಿ ಈ ಹರ್ಷಿತವಾದಂತ ಮಗುವನ್ನು ನೋಡಿ ಒಬ್ಬ ಮುನಿ ಹೇಳ್ತಾರೆ, ಅವ್ರು ಯಾರಪ್ಪ ಅಂದ್ರೆ ಹಿಮಾಲಯದಲ್ಲಿ ಇರ್ತಕ್ಕಂತ ಆಶಿತ ಮುನಿ ಏನ್ ಹೇಳ್ತಾರಪ್ಪ ಅಂದ್ರ, ಈ ಮಗು ಏನಪ್ಪ ಅಂದ್ರೆ ದಿವ್ಯ ಪುರುಷನಾಗ್ತಾನೆ, ಇಲ್ಲಾಂದ್ರ ದೊಡ್ಡ ಧರ್ಮ ಸಂಸ್ಥಾಪಕನಾಗ್ತಾನೆ, ಇಲ್ಲ ಮಹಾ ಸಾಮ್ರಾಟನಾಗ್ತಾನೆ ಅಂತೇಳಿ ಅವರು ಭವಿಷ್ಯವನ್ನು ನುಡಿತಾರೆ. ಆದ್ರೆ ನನಗೆ ದುಃಖ ಆಗ್ತಾ ಇದೆ, ಇಂಥ ದಿವ್ಯ ಧರ್ಮ ಸಂಸ್ಥಾಪಕ ಅಥವಾ ಸಾಮ್ರಾಟನಾಗುವ ಭಾಗ್ಯವನ್ನು ನೋಡುವ ಆಯುಷ್ಯ ನನಗಿಲ್ಲ, ನನಗೆ ಆಲ್ರೆಡಿ ವೃದ್ಧಾಪ್ಯ ಬಂದಿದೆ. ಹಾಗಾಗಿ ಈ ಮಗು ತುಂಬಾ ದೈವಿ ಮಗು ಅಂತೇಳಿ ಅವರು ಭವಿಷ್ಯವನ್ನು ನುಡಿತಾರೆ. ಯಾರಪ್ಪ ಅಂದ್ರೆ ಆಶಿತ ಮುನಿಗಳು. ಹಾಗಾಗಿ ಇಲ್ಲಿ ಈ ಲುಂಬಿಣಿ ವನ ಐತಲ್ಲ, ಇದು ವಿಶೇಷವಾಗಿ ಇವತ್ತಿಗೆ ಕೂಡ ನಾವು ನೇಪಾಳ ಸರ್ಕಾರನು ಡೆವಲಪ್ ಮಾಡಿದೆ. ಮತ್ತೆ ಲುಂಬಿಣಿ ವನ ಏನೈತಲ್ಲ, ಇಲ್ಲಿ ಅಶೋಕನು ಸಾಮ್ರಾಟ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಮೇಲೆ, ಅಂದ್ರೆ ತನ್ನ ರಾಜಾಶ್ರಯದಲ್ಲಿ ಬೌದ್ಧ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟಾದ್ಮೇಲೆ ಮತ್ತು ಬುದ್ಧನ ಬಗ್ಗೆ ಅವನಿಗೆ ಇದ್ದಂತ ಕಾಳಜಿಗೋಸ್ಕರ ಈ ಲುಂಬಿಣಿ ವನದಲ್ಲಿ ಬುದ್ಧ ಹುಟ್ಟಿದ ನೆನಪಿಗಾಗಿ ಅಲ್ಲಿ ರುಮ್ಮಿಂಡೈ ಶಾಸನವನ್ನ ಅವನು ಪ್ರತಿಷ್ಠಾಪನೆ ಮಾಡ್ತಾನೆ ಅಂತ ಹೇಳ್ಬೋದು. ಅಂದ್ರೆ ಬುದ್ಧನಿಗೆ ಆ ಸ್ಥಳದಲ್ಲಿ ಮಾಯಾದೇವಿ ಜನ್ಮ ನೀಡಿದ ಪ್ರಯುಕ್ತ ಅಶೋಕನು ಲುಂಬಿಣಿ ವನದಲ್ಲಿ ರುಮ್ಮಿಂಡೈ ಶಾಸನವನ್ನ ಭರಿಸಿದ ಅಂತೇಳಿ ಹೇಳ್ಬೋದು. ಇದು ಸ್ತಂಭ ಶಾಸನ ರುಮ್ಮಿಂಡೈ. ಮತ್ತೆ ಅಲ್ಲಿ ಸ್ತಂಭ ಶಾಸನದಲ್ಲಿ ಬರೆಯಲಾಗಿದೆ, ಇಲ್ಲಿ ಶಾಕ್ಯ ಮುನಿ ಜನಿಸಿದನು, ಇಲ್ಲಿ ಬುದ್ಧ ಭಗವಾನ್ ಜನಿಸಿದನು ಅಂತೇಳಿ ಕೆತ್ತಲಾಗಿದೆ ಅಂತಂದೇಳಿ. ಹಾಗಾಗಿ ಲುಂಬಿಣಿ ವನದಲ್ಲಿ ಬುದ್ಧ ಹುಟ್ಟಿದ ನೆನಪಿಗಾಗಿ ಅಶೋಕನು ಹೊರಡಿಸಿದ ಶಾಸನ ರುಮ್ಮಿಂಡೈ ಅಂತೇಳಿ. ಹೀಗಾಗಿ ತನ್ನ ತಾಯಿಯನ್ನು ಕಳೆದುಕೊಂಡ ಮಗು ಸಿದ್ಧಾರ್ಥನು ತನ್ನ ಚಿಕ್ಕಮ್ಮ ಅಥವಾ ಮಲತಾಯಿ ಆದಂತ ಗೌತಮಿಯ ಆರೈಕೆಯಲ್ಲಿ ಬೆಳಿತಾನೆ ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಈ ಮಗುವನ್ನ ಏನು ಮುನಿಗಳು ಹೊಗಳಿರ್ತಾರಲ್ವಾ, ಅಥವಾ ಅದರ ಒಂದು ಭವಿಷ್ಯವನ್ನು ನುಡಿದಿರೋದ್ರಿಂದ ಬಹಳಷ್ಟು ಜನ ಪ್ರಜೆಗಳು ಮತ್ತು ಜನರು ನೋಡ್ಲಿಕ್ಕೆ ಮುಗಿಬಿದ್ದಿರ್ತಾರೆ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಈ ಸಿದ್ಧಾರ್ಥ ಸಿದ್ಧಾರ್ಥನ ಭವಿಷ್ಯವನ್ನು ಕೇಳಿದಂತ ಆತನ ತಂದೆ ಯಾರು ಶುದ್ಧೋಧನ ಗಾಬರಿಗೆ ಬೀಳ್ತಾನೆ, ಚಿಂತೆಗಾಗ್ತಾನೆ. ಅಯ್ಯೋ ನನ್ ಮಗ ಎಲ್ಲಿ ಧರ್ಮ ಸಂಸ್ಥಾಪಕ ಅಥವಾ ಸನ್ಯಾಸಿಯಾಗಿ ಹೋಗ್ಬಿಡ್ತಾನೇನೋ ಅಂತೇಳಿ ಯಾವುದೇ ರೀತಿಯ ಈ ಸಾಮಾಜಿಕ ಅಥವಾ ಅವನಿಗೆ ಅಂದ್ರೆ ಈ ಧರ್ಮದ ಅಥವಾ ಸನ್ಯಾಸತ್ವದ ಸೋಂಕು ತಗಲ್ಬಾರ್ದು ಅಂತೇಳಿ ಎಲ್ಲಾ ರೀತಿಯ ಸಕಲ ಸೌಕರ್ಯಗಳನ್ನು ಕೊಟ್ಟು ಅವನನ್ನ ರಾಜ ವೈಭೋಗದಲ್ಲಿ ಜೀವನ ಮಾಡುವಂತೆ ಕಲ್ಪಿಸಿ ಕೊಡ್ತಾನೆ. ಅವನಿಗೆ ಋತುಮಾನಕ್ಕೆ ಅನುಗುಣವಾಗಿ ಅರಮನೆಗಳನ್ನ ಕಟ್ಟಿಸ್ತಕ್ಕಂಥದ್ದು, ಅವನಿಗೆ ಇಚ್ಛೆಗೆ ವಿರುದ್ಧವಾಗಿ ಅವನು ಯಾವತ್ತೂ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲಾ ರೀತಿಯ ಸಕಲ ಸೌಕರ್ಯಗಳನ್ನ ಅವನಿಗೆ ಒದಗಿಸಿ ಕೊಟ್ಟಿರ್ತಾನೆ ಯಾರು, ಶುದ್ಧೋಧನ ಅಂತೇಳಿ. ಆದರೂ ಕೂಡ ಬುದ್ಧ ತನ್ನ 16ನೇ ವಯಸ್ಸಿಗೆ ಏನ್ ಮಾಡ್ತಾನಪ್ಪ, ಬುದ್ಧನಿಗೆ 16ನೇ ವಯಸ್ಸಿಗೆ ಮದುವೆ ಆಗುತ್ತೆ ಯಶೋಧರೆ ಎಂಬ ಕನ್ಯೆಯ ಜೊತೆಗೆ. ಇಲ್ಲಿ ಮಹಾವೀರನ ಪತ್ನಿ ಹೆಸರು ಕೂಡ ಯಶೋಧರೆ, ಬುದ್ಧನ ಪತ್ನಿ ಹೆಸರು ಕೂಡ ಯಶೋಧರೆ. ಮಹಾವೀರನಿಗೆ ಹೆಣ್ಣು ಮಗು ಇರ್ತೈತಿ, ಬುದ್ಧನಿಗೆ ಗಂಡು ಮಗು ಇರ್ತೈತಿ, ಅದರ ಹೆಸರು ರಾಹುಲ್ ಅಂತೇಳಿ. ಹಾಗಾಗಿ 16ನೇ ವಯಸ್ಸಿಗೆ ಮದುವೆ ಆದಂತ ಬುದ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಆರಂಭದಲ್ಲಿ ತನ್ನ ತಂದೆಯಂತೆ ಅವನು ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಬರ್ತಾ ಅವನ ಒಂದು ಬುದ್ಧಿಶಕ್ತಿ ಅಥವಾ ಬೌದ್ಧಿಕ ಚಿಂತನೆ ಅಥವಾ ವೈಚಾರಿಕ ಚಿಂತನೆ ಯಾವುದ್ರ ಕಡೆಗೆ ಸೆಳಿತಾ ಇರ್ತೈತೆ ಅಂದ್ರ ಈ ಪ್ರಾಪಂಚಿಕವನ್ನು ತ್ಯಜಿಸ್ಬೇಕು, ಏನೋ ಒಂದು ಇದೆ ಇಲ್ಲಿ, ಹಾಗಾಗಿ ಈ ಸತ್ಯವನ್ನು ಕಂಡುಹಿಡಿಯೋದು ಹೇಗೆ ಅಂತಂದೇಳಿ ಅವನು ಒಂಥರ ವಿಲವಿಲ ಒದ್ದಾಡ್ತಾ ಇರ್ತಾನೆ. ಹಾಗಾಗಿ ತನ್ನ 29ನೇ ವಯಸ್ಸಿಗೆ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರ ನೋಡ್ರಿ, 16ನೇ ವಯಸ್ಸಿಗೆ ಮದುವೆ ನಂತರ ಗಂಡು ಮಗು ರಾಹುಲ್ ಅಂದ್ರೆ ಬೇಗ ಹುಟ್ಟಂಗಿಲ್ಲ, ಅವನು ಇನ್ನೇನು 29 ವರ್ಷದವನು ಆಚೆ ಈಚೆ ಇದ್ದಾಗ ಆ ಮಗು ಹುಟ್ಟುತ್ತೆ ಅಂತಂದೇಳಿ ಹೇಳ್ಬೋದು. ಮತ್ತೆ ಹಾಗಾಗಿ ಇಲ್ಲಿ ಮದುವೆ ಆದಂತ ಬುದ್ಧ ಕೊನೆಗೆ ತನ್ನ 29ನೇ ವಯಸ್ಸಿಗೆ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಹೆಂಡತಿ ಮತ್ತೆ ಇನ್ನೇನು ಅವನು ಹೋಗ್ಬೇಕಾದ್ರ ಒಂದು 6 ದಿನ ಆಗಿರ್ತದೆ ಆ ಮಗು ಹುಟ್ಟಿ,
ರಾಹುಲ್ ಅನ್ನು ಮಗು ಹುಟ್ಟಿ ಒಂದು 6 ದಿನ ಆಗಿರ್ತೈತಿ. ಹಾಗಾಗಿ ಹೆಂಡತಿ, ಮಗು, ತನ್ನ ಸಂಪತ್ತು, ಖಜಾನೆ ಎಲ್ಲವನ್ನು ತ್ಯಜಿಸಿ, ಇಲ್ಲ ನಾನು ಇನ್ನೂ ಏನೋ ಮಾಡ್ಬೇಕಾಗಿದೆ, ಈ ಪ್ರಪಂಚ ಇಷ್ಟೇ ಇಲ್ಲ, ಹಾಗಾಗಿ ನನಗೆ ಈ ರಾಜ್ಯ ಸಂಪತ್ತು ಬೇಡ ಅಂತಂದೆಲ್ಲವನ್ನು ತ್ಯಾಗ ಮಾಡಿ ಏನ್ ಮಾಡ್ತಾನೆ, ಹೊರಟು ಬಿಡ್ತಾನೆ ಅಂತಂದೇಳಿ. ಪ್ರಾಪಂಚಿಕ ಸುಖಭೋಗ ನನಗ್ ಬೇಡ ಅಂತಂದೇಳಿ ಏನ್ ಮಾಡ್ತಾನೆ, ಅವನು ತನ್ನ 29ನೇ ವಯಸ್ಸಿಗೆ ಮನೆಯನ್ನು ತ್ಯಜಿಸಿ ಹೋಗ್ಬಿಡ್ತಾನೆ, ಕಾಡನ್ನ ಅಲಿಯುತ್ತಾ ಹೋಗ್ತಾನೆ ಅಂತಂದೇಳಿ. ಇಲ್ಲಿ ಹೋಗ್ಬೇಕಾದ್ರೆ ತನ್ನ ಸೇವಕನಾಗಿದ್ದಂತ ಚೆನ್ನ ತಂದಿದ್ದಂತ ಏನು ಕಂತಕ ಎಂಬ ಹೆಸರಿನ ಕುದುರೆಯನ್ನು ಏರಿ ಹೋಗ್ತಾನೆ ಅಂತೇಳಿ ಹೇಳ್ಬೋದು. ಕಂತಕ, ಕುದುರೆ ಹೆಸರು ಕಂತಕ, ಅವನ ಸೇವಕ ಯಾರು, ಚೆನ್ನ ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಮನೆಯಿಂದ ಆಚೆ ಬರ್ಬೇಕಾದ್ರೆ ರಾಜ ಉಡುಗೆಯಲ್ಲೇ ಬಂದಿರ್ತಾನೆ, ಆದ್ರೆ ದಾರಿಯಲ್ಲಿ ಆ ಎಲ್ಲಾ ಉಡುಗೆಗಳನ್ನ ಚೆನ್ನನಿಗೆ ಕೊಟ್ಟು ಸನ್ಯಾಸತ್ವದ ಬಟ್ಟೆಯನ್ನ ಧರಿಸಿ ಆ ಕುದುರೆಯ ಮೇಲೆ ಕಾಡು ಅಲಿಯುತ್ತಾ ಬುದ್ಧ ಸಾಕ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ತಾನು ಹೋಗುವ ಸಂದರ್ಭದಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅನ್ನಂದ್ರ, ಯಾವಾಗ ಬುದ್ಧ ಸಾಮ್ರಾಜ್ಯವನ್ನು ತ್ಯಜಿಸಿ ಅಥವಾ ಅರಮನೆಯನ್ನು ಬಿಟ್ಟು ಹೊರಗ್ ಬರ್ತಾನೋ, ಸತ್ಯವನ್ನು ಹುಡುಕಿಕೊಂಡು ಹೋಗ್ತಾನೋ, ಸತ್ಯಾನ್ವೇಷಣೆಯಲ್ಲಿ ತೊಡಗುತ್ತಾನೋ, ಆ ಸಂದರ್ಭದಲ್ಲಿ ಅವನಿಗೆ 4 ಪ್ರಮುಖವಾದಂತ ಏನು ಮನಸ್ಸಿಗೆ ಘಾಸಿ ಅಂತನೋ ಅಥವಾ ವಿವ್ವಲವಾಗಿ ಮರಗತಕ್ಕಂತ ಘಟನೆಗಳನ್ನ ಅವನು ನೋಡ್ತಾನೆ ಅಂತಂದೇಳಿ. ಅದರಲ್ಲಿ ಒಂದನೇದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಬ್ಬ ಮುದುಕ ಅಂದ್ರೆ ಈ ದೇಹಕ್ಕೆ ಯೌವನ ಇದ್ದಾಗ ಯಾವ ರೀತಿ ಇರ್ತೈತೋ, ವೃದ್ಧಾಪ್ಯ ಆವರಿಸಿದಾಗ ನಾವ್ ಯಾವ ರೀತಿ ಆಗ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಗರ್ವ ಪಟ್ಕೋಬಾರ್ದು. ಒಂದಿಲ್ಲ ಒಂದಿನ ನಮ್ಗೆ ವೃದ್ಧಾಪ್ಯ ಆವರಿಸ್ತೈತೆ ಎಂಬ ಸತ್ಯ ಅವನಿಗೆ ಗೊತ್ತಾಗುತ್ತೆ ಅಂತ. ಒಬ್ಬ ಮುದುಕನನ್ನ ನೋಡ್ತಾನೆ, ಒಬ್ಬ ರೋಗಿಯನ್ನ ನೋಡ್ತಾನೆ, ಒಬ್ಬ ಸನ್ಯಾಸಿಯನ್ನ ನೋಡ್ತಾನೆ, ಮತ್ತು ಒಂದು ಶವವನ್ನ ನೋಡ್ತಾನೆ. ಹಾಗಾಗಿ ಈ 4 ಘಟನೆಗಳು ಈ ಪ್ರಾಪಂಚಿಕ ಸಂಸ್ಕಾರ ಏನು ಸಂಸಾರಕ್ಕೆ ಬಹಳ ಭಾರ ಇದ್ದಂಗೆ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಈ ಪ್ರಪಂಚದಲ್ಲಿ ಸತ್ಯಾನ್ವೇಷಣೆ ಮಾಡೋದು ಬಹಳ ಇದೆ, ಸರಳವಾಗಿ ಬದುಕೋದು ಬಹಳ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವನು ಈ ಆಸೆಗೆ ಕಾರಣ ದುಃಖ, ಈ ದುಃಖಕ್ಕೆ ಮೂಲ ಆಸೆ, ಹಾಗಾಗಿ ನಾನು ಸರಳವಾಗಿ ಬದುಕ್ತಕ್ಕಂಥದ್ದು ಮತ್ತು ಈ ಸನ್ಯಾಸವನ್ನ ಸ್ವೀಕರಿಸ್ತಕ್ಕಂಥದ್ದೇ ಸರಿ ಅಂತಂದೇಳಿ ಅವನು ನಿರ್ಧಾರ ಮಾಡಿ ಹೊರಟು ಬಿಡ್ತಾನೆ ಅಂತಂದೇಳಿ. ಹಾಗಾಗಿ ಇವನು ಏನಪ್ಪಾ ಅನ್ನಂದ್ರ ಕ್ರಿಸ್ತಪೂರ್ವ 537ರಲ್ಲಿ ಇವನು ಮನೆಯಿಂದ ಆಚೆ ಬಂದು ಹೊರಡ್ತಾನೆ ಅಂತಂದು ಹೇಳ್ಬೋದು. ಅಲ್ಲಿ 563 ಅವನು ಹುಟ್ಟಿದ್ದು, 483 ಅವನು ನಿರ್ವಾಣ ಹೊಂದಿದ್ದು, 537 ಏನಪ್ಪಾ ಅನ್ನಂದ್ರ ಈ 29ನೇ ವಯಸ್ಸಿನಲ್ಲಿ ಅವನು ಮನೆಯನ್ನ ಬಿಟ್ಟು ಹೊರಗೆ ಬಂದ. ಮನೆಯನ್ನು ಬಿಟ್ಟು ಹೊರಗೆ ಬಂದಿದ್ದು. ಹಲೋ ಮಂಜುಳಾ ಮೇಡಮ್, ಸ್ವಲ್ಪ ಅದು ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಅವನು ತನ್ನ 29ನೇ ವಯಸ್ಸಿಗೆ ಮನೆಯನ್ನ ತ್ಯಜಿಸಿ ಮಹಾಪರಿತ್ಯಾಗದ ಹತ್ರ ಬಂದ್ಬಿಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಸತ್ಯವನ್ನು ಅನ್ವೇಷಿಸ್ಲಿಕ್ಕಾಗಿನೇ ಅವನು ಕಪಿಲ ವಸ್ತುವನ್ನು ಬಿಟ್ಟು ಏನ್ ಮಾಡ್ತಾನೆ, ಮೊಟ್ಟ ಮೊದಲೇದಾಗಿ ರಾಜಗೃಹವನ್ನು ತಲುಪ್ತಾನೆ. ಈಗ ರಾಜಗೀರ್ ಅಂತ ಏನ್ ಕರಿತೀವಲ್ಲ ನಾವು, ಬಿಹಾರದ ಹತ್ರ ರಾಜಗೃಹವನ್ನು ತಲುಪ್ತಾನೆ. ಅಲ್ಲಿಂದ ಹಲವು ಪಂಡಿತರ ಜೊತೆಗೆ ಅವನು ಚರ್ಚೆಯನ್ನು ಮಾಡ್ತಾನೆ. ದಾರಿಯಲ್ಲಿ ಸನ್ಯಾಸಿಗಳ ಹತ್ರ, ಪಂಡಿತರ ಹತ್ರ, ವಿದ್ವಾಂಸರ ಹತ್ರ ಚರ್ಚೆ ಮಾಡ್ತಾನೆ. ಏನಂತ ಚರ್ಚೆ ಮಾಡ್ತಾನೆ ಅಂದ್ರೆ, ಸತ್ಯ ಅಂದ್ರೇನು, ಅನ್ವೇಷಣೆ ಅಂದ್ರೇನು, ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು, ಇವೆಲ್ಲದರ ಕುರಿತು, ಆಧ್ಯಾತ್ಮ ಅಂದ್ರೆ ಇವೆಲ್ಲದರ ಕುರಿತು ಅವನು ಚರ್ಚೆಗೆ ಇಳಿತಾನೆ ಅಂತೇಳಿ. ಅದ್ ಯಾರ ಬಳಿಯೂ ಕೂಡ ನಿಖರವಾದಂತ ಉತ್ತರ ಅವನಿಗೆ ಸಿಗಂಗಿಲ್ಲ. ವೈಶಾಲಿ ನಗರದ ಬ್ರಾಹ್ಮಣನಾದಂತ ಆಲಾರ ಕಾಲಮನ ಬಳಿ ಚರ್ಚೆ ಮಾಡ್ತಾನೆ. ನಂತರ ರಾಜಗೃಹದ ರುದ್ರಕ ರಾಮಪುತ್ರನ ಬಳಿ ಚರ್ಚೆ ಮಾಡ್ತಾನೆ. ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡಿದ ನಂತರವೂ ಕೂಡ ಸಮರ್ಪಕವಾದಂತ ಉತ್ತರ ಅವನಿಗೆ ಸಿಗಂಗಿಲ್ಲ. ನಂತರ ಏನ್ ಮಾಡ್ತಾನಪ್ಪ ಅನ್ನಂದ್ರ,
ಪರವಾಗಿಲ್ಲ, ನಾನು ಸತ್ಯವನ್ನು ಹುಡುಕ್ತೀನಿ ಅಂತೇಳಿ ನಿರಂತರವಾಗಿ 6 ವರ್ಷಗಳ ಕಾಲ ಅವನು ದೇಹವನ್ನು ದಂಡಿಸ್ತಾನೆ. ದೇಹವನ್ನು ದಂಡಿಸಿ ಅಲ್ಲಿ ಕೂಡ ಅವನಿಗೆ ನಿರಾಶೆ ಆಗುತ್ತೆ. ಈ ದೇಹಗಳಂದ್ರೆ ಎಲುಬುಗಳು ಸವಿತಾ ಇದ್ದವೆ ವಿನಃ ಎಲ್ಲ ಮಾಂಸಖಂಡಗಳು ಏನು ಒಂಥರ ಎಲುಬಿನ ಅಂದರ ತರ ಆಗಿದೆ, ಆದ್ರೆ ನನಗೆ ಸತ್ಯ ಸಿಗ್ಲೇ ಇಲ್ಲ ಅಂತಂದೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ನಿರಾಶೆ ಆಗ್ತಾನೆ. ನಿರಾಶೆ ಆಗೋದನ್ನ ಬಿಟ್ಟು ಮತ್ತೇನಾದ್ರು ಹುಡ್ಕೋಣ ಅಂತ ಕೊನೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದಿನ ಏನ್ ಮಾಡ್ತಾನೆ, ಊರುವೇಲು ಗ್ರಾಮ ಅಂತ ಒಂದು ಬರುತ್ತೆ. ಊರುವೇಲು ಗ್ರಾಮ, ಆ ಊರುವೇಲು ಗ್ರಾಮದ ಹತ್ತಿರ ಇರ್ತಕ್ಕಂಥ ನಿರಂಜನ ನದಿ ಅಂತೇಳಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಗ್ರಾಮದ ವರ್ತಕನ ಮಗಳಾದಂತ ಸುಜಾತ ಕೊಟ್ಟ ಭಿಕ್ಷಾನವನ್ನು ಏನ್ ಮಾಡ್ತಾನೆ, ಅವನು ಸ್ವೀಕರಿಸಿ ಅದೇ ಅಲ್ಲಿ ಏನು ಗಯಾದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಅಂತಂದೇಳಿ. ಎಲ್ಲಿ ಊರುವೇಲು ಗ್ರಾಮದ ನಿರಂಜನ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಗ್ರಾಮದ ವರ್ತಕರ ಮಗಳು ಕೊಟ್ಟಂತ ಆಹಾರವನ್ನು ಸ್ವೀಕರಿಸಿ ನಂತರ ಅಲ್ಲಿಂದ ಗಯಾಕ್ಕೆ ತೆರಳ್ತಾನೆ. ಈಗ ಗಯಾ ಕೂಡ ಬಿಹಾರದಲ್ಲಿನೇ ಇದೆ ಅಂತೇಳಿ ಗಯಾಕ್ಕೆ ತೆರಳುತ್ತಾನೆ. ಗಯಾದ ಹತ್ರ ಅವನ ಪ್ರಯಾಣವನ್ನು ಬೆಳೆಸ್ತಾನೆ ಅಂತೇಳಿ. ಅಲ್ಲಿ ಗಯಾದ ಬಳಿ ಇರ್ತಕ್ಕಂಥ ಅರಳಿ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ತಾನೆ. ಎಷ್ಟು ದಿನ ಕುಳಿತುಕೊಳ್ತಾನೆ ಅಂದ್ರ 47 ದಿನ ತಪಸ್ಸು, ನಿರಂತರವಾಗಿ ಅವನು ಕುಳಿತುಕೊಂಡು ತಪಸ್ಸನ್ನ ಮಾಡ್ತಾನೆ ಅಂತೇಳಿ. 47 ದಿನ. 47ನೇ ದಿನದ ನಂತರ ಅವನು ಏನಾಗುತ್ತಪ್ಪ ಅನ್ನಂದ್ರ ಈ ಹುಣ್ಣಿಮೆಯ ದಿನ, ವೈಶಾಖ ಪೂರ್ಣಿಮೆಯ ದಿನ ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತೇಳಿ ಹೇಳ್ಬೋದು. ವೈಶಾಖ ಪೂರ್ಣಿಮೆಯ ದಿನ ಜ್ಞಾನೋದಯ ಆಗುತ್ತೆ ಅಂತಂದೇಳಿ. ಹೀಗಾಗಿ ಇಲ್ಲಿ ಬುದ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಬುದ್ಧನಿಗೆ ಜ್ಞಾನೋದಯ ಆದ್ಮೇಲೆ ಅವನು ಸಿದ್ಧಾರ್ಥನಾಗ್ತಾನೆ. ಸಿದ್ಧಾರ್ಥನಿಂದ ಬುದ್ಧನಾಗ್ತಾನೆ ಅಂತೇಳಿ. ಸಿದ್ಧಾರ್ಥ ಹೋಗಿ ಇಲ್ಲಿ ಏನಾಗ್ತಾನೆ, ಬುದ್ಧನಾಗ್ತಾನೆ ಅಂತೇಳಿ ಹೇಳ್ಬೋದು. ಬುದ್ಧ ಅಥವಾ ತಥಾಗತ ಅಂದರೆ ಈ ಸತ್ಯವನ್ನು ಅರಿತವನು, ಜ್ಞಾನಿ, ಮತ್ತೆ ಎಲ್ಲಾ ರೀತಿಯ ಪ್ರಾಪಂಚಿಕ ಸುಖ ಭೋಗಗಳನ್ನು ಗೆದ್ದವನು ಅಂತಂದೇಳಿ ನಾವಿಲ್ಲಿ ಕರೆಯಬಹುದು. ಮತ್ತೆ ಅವನು ಬುದ್ಧ ಅನ್ನಂದ್ರೆ ಜ್ಞಾನಿ, ಎಲ್ಲವನ್ನು ತಿಳಿದುಕೊಂಡವನು ಅಂತೇಳಿ ಹೇಳ್ತಾರೆ ಅಂತೇಳಿ. ಅದ್ರ ಜೊತೆಗೆ ಬುದ್ಧ ಏನ್ ಮಾಡ್ತಾನೆ, ಈಗ ಈ ಗಯಾದ ಕೆಳಗಡೆ ಗಯಾದ ಊರಿನ ಹತ್ರ ಅರಳಿ ಮರದ ಕೆಳಗಡೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಆ ಗಯಾವನ್ನ ಬೋಧ್ ಗಯ ಅಂತ ಕರೀತಾರೆ. ಆ ವೃಕ್ಷವನ್ನ ಮಹಾಬೋಧಿ ವೃಕ್ಷ ಅಂತೇಳಿ ಕರೀತಾರೆ. ಈ ಜ್ಞಾನೋದಯ ಆದ ಸಂದರ್ಭದಲ್ಲಿ ಅವನಿಗೆ 35 ವರ್ಷಗಳಾಗಿದ್ವು ಅಂತೇಳಿ. 29ನೇ ವರ್ಷಕ್ಕೆ ಮನೆಯನ್ನು ತ್ಯಜಿಸ್ತಾನೆ. ಅದರ ನಂತರ 6 ವರ್ಷಗಳ ಕಾಲ ಸತ್ಯಾನ್ವೇಷಣೆಯಲ್ಲಿ ತೊಡಗ್ತಾನೆ. ಕೊನೆಗೆ ಅವನಿಗೆ 35ನೇ ವರ್ಷದಲ್ಲಿ ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನು ತನ್ನ ಜ್ಞಾನವನ್ನು ಪಡೆದುಕೊಂಡಾದ್ಮೇಲೆ ಆ ಸತ್ಯವನ್ನು ಪ್ರಚಾರ ಮಾಡ್ಬೇಕಲ್ಲ, ಜನರಿಗೆ ತಿಳಿಸ್ಬೇಕಲ್ಲ. ಹಾಗಾಗಿ ಮೊಟ್ಟ ಮೊದಲೇ ಬಾರಿಗೆ ಎಲ್ಲಿ ಹೋಗ್ತಾನಪ್ಪ ಅನ್ನಂದ್ರ, ಜ್ಞಾನವನ್ನು ಗಳಿಸಿಕೊಂಡಾದ್ಮೇಲೆ ವಾರಣಾಸಿಗೆ ಹೋಗ್ತಾನೆ ಅಂತೇಳಿ ಹೇಳ್ಬೋದು. ವಾರಣಾಸಿಗೆ ಹೋಗ್ತಾನೆ ಅಂತಂದೇಳಿ. ಆ ನಂತರ ರಾಜಗೃಹಕ್ಕೆ ಬರ್ತಾನೆ, ಸಾರನಾಥಕ್ ಬರ್ತಾನೆ, ಕೌಶಂಬಿ, ಮಗಧ, ಕೋಸಲ, ಅಂಗ, ಮಿಥಿಲ, ಕಪಿಲವಸ್ತು ಎಲ್ಲಾ ಕಡೆಗೆ ಪ್ರಚಾರವನ್ನು ಮಾಡಿ ತನ್ನ ಧರ್ಮವನ್ನ ಬೋಧಿಸ್ತಾನೆ ಅಂತೇಳಿ. ಆದ್ರೆ ಮೊದಲು ವಾರಣಾಸಿಗೆ ಹೋದರೂ ಕೂಡ ಅಧಿಕೃತವಾಗಿ ಅವನ ಪ್ರವಚನವನ್ನು ಯಾವ ನಗರದಲ್ಲಿ ಕೊಡ್ತಾನೆ ಅಂದ್ರ ಸಾರನಾಥದ ಜಿಂಕೆವನದಲ್ಲಿ ಕೊಡ್ತಾನೆ ಅಂತೇಳಿ. ಬುದ್ಧನು ತನ್ನ ಮೊದಲ ಪ್ರವಚನವನ್ನು ನೀಡಿದ ಸ್ಥಳ ಸಾರನಾಥದ ಜಿಂಕೆವನ. ಈಗ ಸಾರನಾಥ ಉತ್ತರ ಪ್ರದೇಶದಲ್ಲಿ ಇದೆ ಅಂತಂದೇಳಿ. ಈಗ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ಕೊಡ್ತಾನೆ ಅಂತೇಳಿ. ಈ ಪ್ರವಚನವನ್ನ ಏನಂತ ಕರೆದಿದ್ದಾರೆ ಅಂದ್ರ ಟರ್ನಿಂಗ್ ಆಫ್ ದಿ ವೀಲ್ ಆಫ್ ಲಾ ಅಂತೇಳಿ. ಅಂದ್ರೆ ಧರ್ಮಚಕ್ರ, ಅಂದ್ರೆ ಇದು ಈ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಈ ಒಂದು ಬೋಧನೆಯನ್ನ ಕರೆಯಲಾಗಿದೆ ಅಂತೇಳಿ. ಇಲ್ಲಿ ಧರ್ಮಚಕ್ರಕ್ಕೆ ಯಾಕೆ ಹೋಲಿಸಲಾಗಿದೆ ಅನ್ನಂದ್ರ ನಿರಂತರವಾದದ್ದು, ಚಲನಶೀಲವಾದದ್ದು, ಅದು ಎಂದಿಗೂ ಸ್ಟಾಪ್ ಆಗಂಗಿಲ್ಲ. ಹಾಗಾಗಿ ಧರ್ಮ ಅನ್ನೋದೇ ಅವತ್ತು ನಿಂತ ನೀರಾಗಬಾರ್ದು, ಸದಾಕಾಲ ಚಲಿಸ್ತಾ ಇರ್ಬೇಕನ್ನೋದು ಇದರ ಒಂದು ಅಂಶ ಆಗಿತ್ತು, ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಬುದ್ಧ ಮಾನವನ ಕಲ್ಯಾಣಕ್ಕೆ, ಮನುಕುಲದ ಕಲ್ಯಾಣಕ್ಕೆ ತನ್ನ ಇಡೀ ಜೀವನವನ್ನ ಮುಡಿಪಾಗಿಡ್ತಾನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅವನಿಗೆ 5 ಜನ ಶಿಷ್ಯಂದಿರು ಫಾಲೋ ಮಾಡ್ತಾರೆ, ಅಂದ್ರೆ ಬರ್ತಾರೆ ಅಂತೇಳಿ. ಅವನ ಬೋಧನೆಯನ್ನು ಕೇಳಿ 5 ಜನ ಶಿಷ್ಯಂದಿರು ಬರ್ತಾರೆ. 5 ಜನ ಶಿಷ್ಯಂದಿರು ಯಾರಪ್ಪ ಅನ್ನಂದ್ರ ಕೌಂಡಿನ್ಯ, ಯಪ್ಪು, ಮಹಾನಾಮನ್, ಅಶ್ವಜಿತ್ ಮತ್ತು ಬೌವಾಜಿ ಅಂತೇಳಿ. ಈ 5 ಜನ ಶಿಷ್ಯಂದಿರು ಮೊದಲು ಬ್ರಾಹ್ಮಣ ಶಿಷ್ಯರಾಗಿರ್ತಾರೆ. ಇವರು
ಇವರಿಗೆ ಏನ್ ಮಾಡ್ತ ಸಾರಿ ಇವರು ಬ್ರಾಹ್ಮಣರಲ್ಲ, ಕೌಂಡಿನ್ಯ, ಯಪ್ಪು, ಮಹಾನಮನು, ಅಶ್ವಜಿತ್ತು ಮತ್ತು ಬವಾಜಿ, ಇವರು 5 ಜನ ಶಿಷ್ಯಂದಿರು. ಇದ್ರ ಜೊತೆಗೆ ಮತ್ತೆ 5 ಜನ ಶಿಷ್ಯಂದಿರು ಬ್ರಾಹ್ಮಣರು ಬರ್ತಾರೆ ಅಂತೇಳಿ. ಅದ್ರಲ್ಲಿ ಯಾರಪ್ಪ ಅಂದ್ರೆ ಒಬ್ರು ಅಶ್ವಜಿತ್, ಉಪಾಲಿ, ಮೊಗ್ಗಲೆನ್ನೆ, ಸಾರಿಪುತ್ರ ಮತ್ತು ಆನಂದ. ಹೀಗಾಗಿ ಒಟ್ಟು 10 ಜನ ಈತನ ಶಿಷ್ಯಂದಿರಾಗ್ತಾರೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಶ್ರೀಮಂತ ವ್ಯಾಪಾರಿ ಆಗಿದ್ದಂತ ಅನಂತ ಪಿಂಡಕನು ಕೂಡ ಇವರ ಶಿಷ್ಯನಾಗ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಬುದ್ಧನ ಬೋಧನೆಗಳು, ಬುದ್ಧನ ತತ್ವಗಳು ಸರಳವಾದಂತ ಆಡು ಭಾಷೆಯಲ್ಲಿ ಇದ್ವು ಅಂತೇಳಿ ಹೇಳ್ಬೋದು. ಸರಳವಾದಂತ ಆಡು ಭಾಷೆಯಲ್ಲಿ ಇದ್ವು ಅಂತಂದೇಳಿ. ಮತ್ತೆ ಇನ್ನೊಂದು ಏನಪ್ಪಾ ಅನ್ನಂದ್ರ ತನ್ನ ಒಂದು ಧರ್ಮವನ್ನು ಪ್ರಚಾರಕ್ಕಾಗಿ ಇಲ್ಲಿ ಸಂಘಗಳನ್ನ, ಅಲ್ಲಿ ಜೈನ ಸಂಘಗಳನ್ನು ಸ್ಥಾಪಿಸಿದ ಮಾದರಿಯಲ್ಲಿಯೇ ಇಲ್ಲಿ ಬುದ್ಧನು ಕೂಡ ಬೌದ್ಧ ಸಂಘಗಳನ್ನು ಸ್ಥಾಪನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ ಬೌದ್ಧ ಸಂಘ ಸ್ಥಾಪನೆ ಮಾಡಿದ ಮೇಲೆ ಆನಂದ ಏನಿದ್ದಾನಲ್ಲ, ಇವರ ಮೊದಲ ಅಧಿಕೃತ ಶಿಷ್ಯನಾಗಿ, ಅವರೆಲ್ಲರೂ ಶಿಷ್ಯರಾಗಿದ್ರು, ಆದ್ರೆ ಇವರ ಜೊತೆಗೆ ಪ್ರಚಾರಕ್ಕೆ ಬರ್ಲಿಕ್ಕಾಗಿನೇ ಆನಂದ ಮೊದಲ ಅಧಿಕೃತ ಶಿಷ್ಯನಾಗಿ ಬುದ್ಧನ ಜೊತೆಗೆ ಎಲ್ಲಾ ಕಡೆಗೆ ಪ್ರಚಾರಕ್ಕೆ ತೆರಳುತ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಬುದ್ಧನು ಏನಾಗಿದ್ನಪ್ಪ ಅನ್ನಂದ್ರ ಈ ರಾಜಗೃಹದ ಬಿಂಬಸಾರ, ಅಜಾತ ಶತ್ರು, ಮತ್ತೆ ಶ್ರಾವಸ್ತಿಯ ಪ್ರಸೇನಜಿತ, ಉದಯರು ಅವನ ಶಿಷ್ಯರು ಕೂಡ ಆಗ್ತಾರೆ. ಮತ್ತು ಅವರ ಸಮಕಾಲೀನನು ಬುದ್ಧ ಈ ರಾಜರ ಸಮಕಾಲೀನಾಗಿದ್ದ. ಇಲ್ಲಿ ಮಹಾವೀರನು ಕೂಡ ಹೆಚ್ಚು ಕಡಿಮೆ ಇವರ ಸಮಕಾಲೀನ ಆಗಿದ್ದಂತಾನೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅಜಾತ ಶತ್ರು, ಬಿಂಬಸಾರ, ಪ್ರಸೇನಜಿತ, ಉದಯರು ಇವರೆಲ್ಲರೂ ಬುದ್ಧನ ಕಾಲಾವಧಿಯಲ್ಲಿ ಮತ್ತು ಮಹಾವೀರನ ಕಾಲಾವಧಿಯಲ್ಲಿ ಬದುಕಿದಂತ ಅರಸರಾಗಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವನ ಧರ್ಮವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಮತ್ತೆ ಪುನಃ ತನ್ನ ಒಂದು ಪೂರ್ವಾಶ್ರಮ ಏನಿರ್ತೈತಿ ಕಪಿಲ ವಸ್ತು, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅವನ ತಂದೆ, ಮಲತಾಯಿ, ಪತ್ನಿಯರು ಮತ್ತೆ ಮಗ ಎಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅಂದಿನ ಉತ್ತರ ಪ್ರದೇಶ, ಈಗಿನ ಉತ್ತರ ಪ್ರದೇಶ ಮತ್ತು ಬಿಹಾರ ಸುತ್ತಮುತ್ತಲ ಪ್ರದೇಶಗಳು ಅತಿ ಬೇಗನೆ ಬೌದ್ಧ ಧರ್ಮದ ಒಂದು ಪ್ರಚಾರವನ್ನು ಪಡೆದುಕೊಂಡು ಉತ್ತಂಗಕ್ಕೆ ಆ ಧರ್ಮವನ್ನು ಕೊಂಡೊಯ್ದು ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಆದಂತ ಬುದ್ಧ 45 ವರ್ಷಗಳ ಕಾಲ, ಅಂದ್ರೆ ಅವನು 80 ವರ್ಷ ಬದುಕಿರ್ತಾನೆ. ಇಲ್ಲಿ 35ನೇ ವರ್ಷಕ್ಕೆ ಅವನಿಗೆ ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ. ಅದರ ನಂತರ 45 ವರ್ಷಗಳ ಕಾಲ ಅವನು ಏನ್ ಮಾಡ್ತಾನೆ, ಪ್ರಚಾರದಲ್ಲಿ ತೊಡಗ್ತಾನೆ, ಬೋಧನೆಯಲ್ಲಿ ತೊಡಗ್ತಾನೆ. 45 ವರ್ಷ ಬೋಧನೆಯನ್ನು ಮಾಡಿ ಕೊನೆಗೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರ, ಮಹಾವೀರ ನಿರ್ವಾಣ ಹೊಂದಿದ್ದು ಪಾವ, ಇಲ್ಲಿ ಬುದ್ಧನು ಪರಿನಿರ್ವಾಣ ಹೊಂದಿದ್ದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಕುಶಿನಗರದಲ್ಲಿ ಅವನು ಮಹಾಪರಿನಿರ್ವಾಣ ಹೊಂದಿದ. ಮಹಾಪರಿನಿರ್ವಾಣ ಅನ್ನಂದ್ರ ಅಸ್ತಂಗತನಾದ ಬುದ್ಧ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ 80 ವರ್ಷಗಳ ಅಂದ್ರೆ 45 ವರ್ಷಗಳ ತನ್ನ ಪ್ರವಚನದಲ್ಲಿ ಸಾಕಷ್ಟು ಜ್ಞಾನವನ್ನು ಅವನು ಪ್ರಜೆಗಳಿಗೆ ಮತ್ತು ಜನರಿಗೆ ತಿಳಿಸಿದ್ದ ಅಂತಂದೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು, ಬುದ್ಧ ಏನ್ ಮಾಡ್ತಾನಪ್ಪ ಅನ್ನಂದ್ರ ಹುಟ್ಟಿದ್ದು ಕೂಡ ಏನು ಹರಳಿ ವೃಕ್ಷದ ಕೆಳಗೆ ಅಂತಂದ್ರ ಅವನ ಸಾಲ್ಮರ ಅಂತ ಏನ್ ಕರೀತಾರೆ ಅದೇ ವೃಕ್ಷಗಳನ್ನ, ಅರಳಿ ವೃಕ್ಷಗಳನ್ನ, ಮರಣ ಹೊಂದಿದ್ದು ಕೂಡ ಅದೇ ಸಾಲ್ಮರದ ಕೆಳಗಡೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅರಳಿ ವೃಕ್ಷ ಮತ್ತು ಸಾಲ್ಮರ ಎರಡು ಒಂದೇ. ಹೀಗಾಗಿ ಇಲ್ಲಿ ಬೌದ್ಧ ಧರ್ಮೀಯರು ಮತ್ತು ಬುದ್ಧನನ್ನ ಪಾಲಿಸುವವರು ಈ ಅರಳಿ ವೃಕ್ಷವನ್ನ ಬಹಳ ಪವಿತ್ರ ಅಂತೇಳಿ ತಿಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು, ಇಲ್ಲಿ ಬುದ್ಧನ ಸಾವು ಒಂದ್ ರೀತಿ ಅನುಮಾನಾಸ್ಪದವಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಬುದ್ಧನಿಗೆ ಕೊನೆಯ ಗಳಿಗೆಯಲ್ಲಿ ವಿಷಪ್ರಾಶನ ಆಗಿತ್ತು. ಅದನ್ನ ಅವನ ಶಿಷ್ಯನಾದಂತ ಚುಂದ ಅಥವಾ ಚುಂಡ ಅಂತ ಕರೀತಾರೆ, ಅವನು ನೀಡಿದ್ದ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬುದ್ಧ ತನ್ನ ಅಸಹಜ ರೀತಿಯ ಸಾವಿನಿಂದಾಗಿ ಅಥವಾ ವಿಷಪ್ರಾಶನದಿಂದಾಗಿ ಸತ್ತ ಅಂತೇಳಿ ಹೇಳ್ತಾರೆ ಅಂತ. ಅದ್ರ ಜೊತೆಗೆ ಬುದ್ಧ ಏನನ್ನ ಬೋಧಿಸಿದ, ಬುದ್ಧನ ತತ್ವಗಳು ಏನಾಗಿದ್ವು, ನಾವು ಈಗ ಮಹಾವೀರನ ತತ್ವಗಳನ್ನು ನೋಡಿದ್ವಿ, ಜೈನ ಧರ್ಮದ ತತ್ವಗಳನ್ನು ನೋಡಿದ್ವಿ, ಸತ್ಯ, ಅಹಿಂಸೆ,
ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯದ ಬಗ್ಗೆ ನೋಡಿದ್ವಿ. ಇಲ್ಲಿ ಬುದ್ಧನ ತತ್ವಗಳೇನಾಗಿದ್ವು, ಮತ್ತೆ ಜೈನ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಏನ್ ವ್ಯತ್ಯಾಸ ಇತ್ತು ಅದನ್ನ ನೆಕ್ಸ್ಟ್ ನೋಡೋಣ ನಾವು. ಜೈನ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಏನ್ ವ್ಯತ್ಯಾಸ ಇತ್ತು, ಹಿಂದೂ ಧರ್ಮಕ್ಕೂ ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಏನ್ ವ್ಯತ್ಯಾಸ ಇತ್ತು ಅನ್ನೋದು ನಾನು ನೆಕ್ಸ್ಟ್ ಹೇಳೋಣ. ಈಗ ಇಲ್ಲಿ ಬುದ್ಧನ ತತ್ವಗಳೇನಾಗಿದ್ವು, ಮತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಬುದ್ಧನ ತತ್ವಗಳು ಅಥವಾ ಬೌದ್ಧ ಧರ್ಮದ ತತ್ವಗಳನ್ನ ವಿಶೇಷವಾಗಿ ತ್ರಿಪೀಠಕಗಳಲ್ಲಿ ದಾಖಲಿಸಲಾಗಿದೆ ಅಂತೇಳಿ. ಒಟ್ಟು 3 ತ್ರಿಪೀಠಕಗಳಿದ್ದಾವೆ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಬುದ್ಧನ ಬೋಧನೆಗಳು ಮತ್ತು ಬೌದ್ಧ ಧರ್ಮದ ತತ್ವಗಳು ಈ ಎಲ್ಲವೂ ಈ ಪೀಠಕಗಳಲ್ಲಿ ದಾಖಲಿಸಲಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವ ಪೀಠಕ ಏನನ್ನು ಹೇಳುತ್ತೆ, ಇದು ಇಂಪಾರ್ಟೆಂಟ್ ನಿಮಗೆ. ಯಾವ ಪೀಠಕದಲ್ಲಿ ಏನಿದೆ ಅಂತ. ಒಂದನೇದ್ದು ವಿನಯ ಪೀಠಕ. ಇಲ್ಲಿ ವಿನಯ ಪೀಠಕದಲ್ಲಿ ಬೌದ್ಧ ಬಿಕ್ಕುಗಳು ಏನನ್ನ ಪಾಲಿಸ್ಬೇಕು, ಅವ್ರು ಪಾಲಿಸಬೇಕಾದಂತ ನಿಯಮಗಳು ಏನು ಅಂತೇಳಿ ವಿನಯ ಪೀಠಕ ತಿಳಿಸ್ತತಿ ಅಂತೇಳಿ. ಸುತ್ತ ಪೀಠಕ ಏನ್ ಹೇಳ್ತಪ್ಪ ಅನ್ನಂದ್ರ ಇದರಲ್ಲಿ ಬುದ್ಧನ ಬೋಧನೆಗಳು ಅಡಕಗೊಂಡಿವೆ ಅಂತೇಳಿ. ಸುತ್ತ ಪೀಠಕದಲ್ಲಿ ಬುದ್ಧನ ಬೋಧನೆಗಳು ಅಡಕಗೊಂಡಿವೆ. ಇದರಲ್ಲಿ ಬುದ್ಧನ ಜೀವನ ಬಗ್ಗೆ ಕೂಡ ತಿಳಿಸ್ತಕ್ಕಂಥ ಮಾಹಿತಿ ಕೂಡ ಇದೆ. ಮತ್ತೆ ವಿಶೇಷವಾಗಿ ಬುದ್ಧನನ್ನ ಕುರಿತಾದಂತ 548 ಜಾತಕ ಕಥೆಗಳು, ವಿಶೇಷವಾಗಿ ಜಾತಕ ಕಥೆಗಳಂತ ಬಂದ್ರೆ ಬುದ್ಧನಿಗೆ ಸಂಬಂಧಪಟ್ಟಂತ ಕಥೆಗಳು ಅಂತೇಳಿ ನಾವು ತಿಳ್ಕೊಬೇಕು. ಹಾಗಾಗಿ ಸುತ್ತ ಪೀಠಕದಲ್ಲಿ ಬುದ್ಧನ ಜೀವನ, ಬುದ್ಧನಿಗೆ ಸಂಬಂಧಿಸಿದ ಜಾತಕ ಕಥೆಗಳು ಮತ್ತು ಬುದ್ಧನ ಬೋಧನೆಗಳು ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಯಾವುದು? ಸುತ್ತ ಪೀಠಕ. ಇನ್ನು ಅಭಿಧಮ್ಮ ಪೀಠಕ, ಇದು ಧರ್ಮ ಜ್ಞಾನವನ್ನ ಹೊಂದಿದೆ, ದರ್ಶನವನ್ನ ಹೊಂದಿದೆ. ಇಲ್ಲಿ ಬೌದ್ಧ ಧರ್ಮದ ತತ್ವಜ್ಞಾನ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಯಾವುದು? ಅಭಿಧಮ್ಮ ಪೀಠಕ. ಅದ್ರ ಜೊತೆಗೆ ಈ 3 ಪೀಠಕಗಳನ್ನು ಏನ್ ತ್ರಿಪೀಠಕ ಅಂತ ಕರಿತೀವಲ್ಲ ನಾವು, ಈ ತ್ರಿಪೀಠಕಗಳನ್ನ ಪಾಲಿ ಭಾಷೆಯಲ್ಲಿ ರಚಿಸಲಾಗಿದೆ ಅಂತೇಳಿ. ಪಾಲಿ ಭಾಷೆಯಲ್ಲಿ ರಚಿಸಲಾಗಿದೆ. ಮತ್ತೆ ಈ ತ್ರಿಪೀಠಕಗಳನ್ನ ತ್ರಿರತ್ನಗಳು ಎಂದು ಕೂಡ ಕರೆಯುತ್ತಾರೆ. ತ್ರಿರತ್ನಗಳೆಂದು ಕೂಡ ಕರೆಯುತ್ತಾರೆ. ಇದು ಪಾಲಿ ಭಾಷೆಯಲ್ಲಿ ಐತಿ. ಮತ್ತೆ ಈ ಬೌದ್ಧ ಧರ್ಮದ ಚಿಹ್ನೆ ಏನಪ್ಪಾ ಅಂದ್ರೆ ಧರ್ಮಚಕ್ರ. ಅಲ್ಲಿ ನಾವು ಮಹಾವೀರ್ನ ಇದು ಜೈನ ಧರ್ಮದ ಚಿಹ್ನೆಯನ್ನ ಅಭಯ ಹಸ್ತ ಅಂತೇಳಿ ನೋಡಿದ್ವಿ. ಇಲ್ಲಿ ಬೌದ್ಧ ಧರ್ಮದ ಚಿಹ್ನೆ ಯಾವ್ದಪ್ಪ ಅಂದ್ರ ಧರ್ಮಚಕ್ರ. ಪವಿತ್ರ ಗ್ರಂಥಗಳು ಯಾವನ್ನಂದ್ರ ತ್ರಿಪೀಠಕಗಳು. ಮತ್ತೆ ಇಲ್ಲಿ ಮಂದಿರ ಯಾವ್ದನ್ನಂದ್ರ ವಿಹಾರ. ಬೌದ್ಧರಿಗೆ ಪ್ರಿಯವಾದಂತ ಮಂದಿರ ಯಾವ್ದಂದ್ರ ವಿಹಾರ. ಮತ್ತೆ ಇಲ್ಲಿ ವಿಹಾರಗಳು, ಸ್ತೂಪಗಳು ಬೇರೆ ಇದ್ದಾವೆ ಇಲ್ಲಿ. ಬಟ್ ವಿಹಾರ ಬೌದ್ಧರು ಪೂಜಿಸ್ತಕ್ಕಂತ ಪ್ರಾರ್ಥನಾ ಸ್ಥಳ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಉಪದೇಶಗಳು, ತತ್ವಗಳು ಮತ್ತು ಬುದ್ಧನ ಬಗ್ಗೆ ತಿಳಿಬೇಕಪ್ಪ ಅನ್ನಂದ್ರ ಈ 3 ಪೀಠಕಗಳನ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಇವು 3 ಕೂಡ ತ್ರಿರತ್ನ ಅಂತೇಳಿ ಕರೀತಾರೆ ಅಂತೇಳಿ. ಅದ್ರ ಜೊತೆಗೆ ಬುದ್ಧ ಕಂಡುಕೊಂಡಂತ ಅಥವಾ ಬುದ್ಧ ಬೋಧಿಸಿದ 4 ಮೂಲ ತತ್ವಗಳು ಏನವು? ಮೂಲ ತತ್ವಗಳು ಅಂತಂದ್ರೆ ಅಹಿಂಸೆ, ಸತ್ಯವನ್ನು ನುಡಿಯುವುದು ಅಥವಾ ಸತ್ಯ. ಮೂರನೇದ್ದು ಕಳ್ಳತನ ಮಾಡದಿರುವುದು. 4ನೇದ್ದು ಪಾವಿತ್ರ್ಯತೆ ಅಥವಾ ಬ್ರಹ್ಮಚರ್ಯ. ನೋಡ್ರಿ, ಈ 4 ತತ್ವಗಳಿಗೂ, ಜೈನ ಧರ್ಮದ 4 ತತ್ವಗಳಿಗೂ ಬೇರೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿರ್ತಕ್ಕಂಥ ಅಂಶಗಳು ಕೂಡ ಇಲ್ಲಿ ಸೇಮ್ ಇದ್ದಾವೆ ಅಂತೇಳಿ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಅಂಶಗಳು ಕೂಡ ಇಲ್ಲಿ ಸೇಮ್ ಇದ್ದಾವೆ. ಹಾಗಾಗಿ ಅಹಿಂಸೆ, ಸತ್ಯ, ಕಳ್ಳತನ ಮತ್ತು ಪಾವಿತ್ರತೆ. ಇಲ್ಲಿ ಅಹಿಂಸೆಯನ್ನ ಅಳವಡಿಸ್ಕೊಳ್ಬೇಕು, ಹಿಂಸೆಯನ್ನ ಮಾಡಬಾರ್ದು. ಸತ್ಯವನ್ನ ನುಡಿಬೇಕು, ಸುಳ್ಳನ್ನ ಹೇಳ್ಬಾರ್ದು. ಕಳ್ಳತನ ಮಾಡದಿರುವುದು, ಪರರ ಆಸ್ತಿಯನ್ನ ಮುಟ್ಟದಿರುವುದು, ಮತ್ತೆ ಬ್ರಹ್ಮಚರ್ಯವನ್ನು ಪಾಲಿಸುವುದು, ಪವಿತ್ರತೆಯನ್ನು ಪಾಲಿಸುವುದು ಅಂತ ಹೇಳಿ. ಅದ್ರ ಜೊತೆಗೆ 4 ಆರ್ಯ ಸತ್ಯಗಳು ಇದ್ದಾವೆ ಅಂತೇಳಿ. ಬುದ್ಧನು ಬೋಧಿಸಿದ ಬೋಧನೆಗಳಲ್ಲಿ ಮುಖ್ಯವಾಗಿ 4 ಆರ್ಯ ಸತ್ಯಗಳು. ಆ ಆರ್ಯ ಸತ್ಯಗಳನ್ನ ನಿವಾರಣೆ ಮಾಡ್ಕೋಬೇಕಪ್ಪ ಅನ್ನಂದ್ರ ಅಷ್ಟಾಂಗ ಮಾರ್ಗಗಳನ್ನ ಹಿಡಿಬೇಕಂತ ಹೇಳ್ತಾನೆ. ಹಾಗಾದ್ರೆ ಯಾವುವು 4 ಆರ್ಯ ಸತ್ಯಗಳು? ಯಾಕೆ ನಮ್ಮನ್ನ ದುಃಖಕ್ಕೆ ತಳ್ತವೆ ಅನ್ನಂದ್ರ, 1, ಪ್ರಪಂಚವು ದುಃಖದಿಂದ ಕೂಡಿದೆ. ಅಂದ್ರೆ ಆಸೆ, ಜನನ, ವೃದ್ಧಾಪ್ಯ, ರೋಗ, ಸಾವು, ಬದುಕು, ವಸ್ತು ಇವೆಲ್ಲವೂ ಕೂಡ ಏನಪ್ಪಾ ಅನ್ನಂದ್ರ ಆಸೆಗೆ
ಮೂಲ ಕಾರಣ ಇವುಗಳನ್ನ ನಾವು ಆಸೆ ಪಡೋದ್ರಿಂದ ನಮಗೆ ದುಃಖ ಹೆಚ್ಚಾಗುತ್ತೆ. ಹಾಗಾಗಿ ಪ್ರಪಂಚವು ದುಃಖದಿಂದ ಕೂಡಿದೆ ಅಂತೇಳಿ ಹೇಳ್ತಾನೆ. ಮತ್ತೆ ದುಃಖಕ್ಕೆ ಕಾರಣ ಏನಪ್ಪಾ ಅನ್ನಂದ್ರ ಇವು ಎಲ್ಲವು ಮರಣ, ಪುನರ್ಜನ್ಮ, ಮತ್ತೆ ಆಸೆ, ಐಹಿಕ ಭೋಗಗಳು, ಸಾಂಸಾರಿಕ ಸಂಪತ್ತಿನ ವ್ಯಾಮೋಹ, ಇವೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಅಂತೇಳಿ ಬುದ್ಧ ಹೇಳ್ತಾನೆ ಅಂತೇಳಿ. ಇನ್ನ ದುಃಖದ ನಿವಾರಣೆ ಹೇಗೆ ಅಂತಂದ್ರೆ ಆಸೆಯನ್ನ ಬಿಡ್ಬೇಕು. ಆಸೆಗಳನ್ನ ತೊರೆದರೆ ಶಾಂತಿ ತನ್ನಿಂದ ತಾನೇ ಬರ್ತೈತಿ, ಮುಕ್ತಿ ದೊರಿತೈತಿ ಅಂತೇಳಿ. ಅದ್ರ ಜೊತೆಗೆ ಶೀಲ, ಪ್ರಜ್ಞೆ ಇವುಗಳನ್ನ ನಾವು ಜ್ಞಾನ ಮಾರ್ಗದಿಂದ ಪಡಿಬೇಕು. ಹಾಗಾಗಿ ಅದು ಮುಕ್ತಿಯನ್ನ ತಂದು ಕೊಡ್ತೈತಿ ಅಂತೇಳಿ. ಮತ್ತೆ ಕೊನೆಯದಾಗಿ ಇದು ದುಃಖವನ್ನು ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತೇಳಿ ಹೇಳ್ತಾನೆ ಅಂತೇಳಿ. ದುಃಖಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಆರ್ಯ ಸತ್ಯದಲ್ಲಿ ಏನ್ ಮಾಡ್ಬೇಕಪ್ಪ ಅನ್ನಂದ್ರ ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸ್ಬೇಕು. ಏನೋ 8 ಮಾರ್ಗಗಳನ್ನಂದ್ರ ಒಳ್ಳೆಯ ನಂಬಿಕೆ ಇಟ್ಕೊಳ್ಬೇಕು, ಒಳ್ಳೆಯ ಆಲೋಚನೆ ಮಾಡ್ಬೇಕು, ಒಳ್ಳೆಯ ನಡತೆಯನ್ನು ಹೊಂದ್ಬೇಕು, ಒಳ್ಳೆಯ ಮಾತನ್ನಾಡ್ಬೇಕು, ಒಳ್ಳೆಯ ಪ್ರಯತ್ನವನ್ನು ಮಾಡ್ಬೇಕು, ಧ್ಯಾನವನ್ನು ಮಾಡ್ಬೇಕು, ಒಳ್ಳೆಯ ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು, ಮತ್ತು ಒಳ್ಳೆಯ ಜೀವನವನ್ನ ಮಾಡ್ಬೇಕು ಅಂತೇಳಿ. ಇಲ್ಲಿ ಒಳ್ಳೆಯ ಜೀವನ ಅನ್ನಂದ್ರೆ ಸರಳವಾದಂತ ಜೀವನ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಆಸೆ ಪಡ್ಬೇಕು. ಅತಿಯಾದ ಆಸೆಯನ್ನ ಅವನು ದುರಾಸೆ ಅಂತ ಕರೀತಾನೆ. ಹಾಗಾಗಿ ನೀವು ಅತಿ ಆಸೆ ಪಟ್ಟಷ್ಟು ಜೀವನ ಏನಾಗುತ್ತೆ, ದುಃಖದಿಂದ ಕೂಡಿರ್ತೈತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಬುದ್ಧ 4 ಮೂಲ ತತ್ವಗಳು: ಅಹಿಂಸೆ, ಸತ್ಯ, ಕಳ್ಳತನ ಮಾಡದಿರ್ಬೋದು, ಮತ್ತು ಪಾವಿತ್ರ್ಯತೆ ಅಥವಾ ಬ್ರಹ್ಮಚರ್ಯ ಅಂತ ಹೇಳಿದ್ವಿ. ಇನ್ನ 4 ಆರ್ಯ ಸತ್ಯಗಳನ್ನ ನಾವು ನೋಡಿದ್ವಿ. ಪ್ರಪಂಚವು ದುಃಖದಿಂದ ಕೂಡಿದೆ, ದುಃಖಕ್ಕೆ ಕಾರಣ ಏನು ಮತ್ತು ದುಃಖದ ನಿವಾರಣೆಗೆ ಏನ್ ಮಾಡ್ಬೇಕು, ದುಃಖವನ್ನು ನಿವಾರಿಸಲು ಅನುಸರಿಸಬೇಕಾದ ಅಷ್ಟಾಂಗ ಮಾರ್ಗಗಳು ಏನನ್ನೋದ್ರ ಬಗ್ಗೆ ಬುದ್ಧ ಹೇಳ್ತಾನೆ ಅಂತೇಳಿ. ಅದ್ರ ಜೊತೆಗೆ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ತನ್ನ ಶಿಷ್ಯರಿಗೆ ಹೇಳ್ಬೇಕಾದ್ರೆ ಅಲ್ಲಿ ಗೃಹಸ್ಥರಿಗೆ, ಬಿಕ್ಕುಗಳಿಗೆ ಮತ್ತು ಭಿಕ್ಷುಣಿಯರಿಗೆ ಹೇಗೆ ಬದುಕ್ಬೇಕನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಆ ಆದೇಶಗಳನ್ನ ಶೀಲಗಳು ಅಂತೇಳಿ ಕರೀತಾರೆ ಬೌದ್ಧ ಧರ್ಮದಲ್ಲಿ ಅಂತೇಳಿ. ಆ 10 ಆದೇಶಗಳು ಏನಪ್ಪಾ ಅನ್ನಂದ್ರ ಸತ್ಯವನ್ನು ನುಡಿಯೋದು, ಅಲ್ಲಿ ಸೇಮ್ ಬರ್ತದೆ. ಸತ್ಯವನ್ನು ನುಡಿಯೋದು, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯವನ್ನು ಪಾಲಿಸುವುದು, ಸಂಪತ್ತನ್ನ ಕೂಡಿಸದೇ ಇರುವುದು ಅಂದ್ರೆ ಕೂಡಿಡಬಾರ್ದು ಸಂಪತ್ತು ಅಂತೇಳಿ. ಆಮೇಲೆ ಅಹಿಂಸೆಯನ್ನ ಪಾಲಿಸ್ತಕ್ಕಂಥದ್ದು, ಹೂವು, ಸುಗಂಧ ವಸ್ತುಗಳನ್ನ ಬಳಸಕೂಡದು, ಹೂವನ್ನ ಬಳಸಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ಹೂವು ಪ್ರಕೃತಿ ದತ್ತವಾಗಿ ಬಂದಿದೆ, ಅದು ಸೌಂದರ್ಯವನ್ನು ಸವಿಲಿಕ್ಕೆ ಮಾತ್ರ ನೋಡ್ಬೇಕು, ಅದನ್ನ ಕಿತ್ಕೊಳ್ಬಾರ್ದು ಅಂತೇಳಿ ಬುದ್ಧ ಹೇಳ್ತಾನೆ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ನೃತ್ಯ, ಹಾಡುಗಾರಿಕೆಯಲ್ಲಿ ತೊಡಗಬಾರ್ದು ಅಂತ ಹೇಳ್ತಾನೆ, ಆದೇಶ ಮಾಡ್ತಾನೆ ಅಂತೇಳಿ. ಅಂದ್ರೆ ಇಲ್ಲಿ ಯಾಕಂಗೆ ಹೇಳಿದ್ರೆ ಗೊತ್ತಾಗ್ಲಿಲ್ಲ. ನೃತ್ಯ, ಹಾಡುಗಾರಿಕೆಯಲ್ಲಿ ತೊಡಗಬಾರ್ದು ಅನ್ನೋದು ನನಗೆ ಅರ್ಥ ಆಗಿಲ್ಲ ಇದು ಹೇಳ್ಬೇಕಂದ್ರೆ. ಅದ್ರ ಜೊತೆಗೆ ಸ್ತ್ರೀ ಸಂಘವನ್ನ ತ್ಯಜಿಸ್ತಕ್ಕಂಥದ್ದು, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಅನ್ಯ ಸ್ತ್ರೀ ಸಂಘವನ್ನ ಅವನು ತ್ಯಜಿಸ್ಬೇಕಂತ ಹೇಳ್ತಾನೆ. ಅದ್ರ ಜೊತೆಗೆ ಅಪಕ್ವ ಕಾಲದಲ್ಲಿ ಆಹಾರವನ್ನು ಸೇವಿಸಬಾರ್ದು ಅಂತ ಬುದ್ಧ ಹೇಳ್ತಾನೆ. ಅಂದ್ರೆ ಅಪಕ್ವ ಅಂದ್ರೆ ಒಂದು ಆಹಾರವನ್ನು ಸೇವಿಸ್ಲಿಕ್ಕೆ ನಮಗೊಂದು ಸಮಯ ಅಂತ ಇದೆ, ಆ ಸಮಯದಲ್ಲಿ ಮತ್ತು ನಿರ್ದಿಷ್ಟವಾಗಿ ಆಹಾರವನ್ನು ಸೇವಿಸ್ಬೇಕಂತ ಹೇಳ್ತಾನೆ. ಅದ್ರ ಜೊತೆಗೆ ಮೃದುವಾದ ಹಾಸಿಗೆಯಲ್ಲಿ ಮಲಗಬಾರದು, ಮದ್ಯಪಾನ ಮಾಡಬಾರದು ಅಂತೇಳಿ ಅವನು ಬೋಧನೆಯನ್ನು ಮಾಡ್ತಾನೆ. ಅಂದ್ರೆ ಮೃದುವಾದ ಹಾಸಿಗೆ ಅಂದ್ರೆ ಈಗಿನ ಬೆಡ್ ಸಿಸ್ಟಮ್ ಇರ್ಬೋದೇನು, ಅವತ್ತಿತ್ತೇನು ಗೊತ್ತಿಲ್ಲ ನನಗೆ. ಬಟ್ ಅಂದ್ರೆ ಏನು, ಎಲ್ಲದಕ್ಕೂ ಸುಖವಾಗಿ ಇರ್ತಕ್ಕಂಥದ್ನ ಕೇಳಬಾರ್ದು ಅನ್ನೋದು ಇಲ್ಲಿ ತಾತ್ಪರ್ಯ ಅಂತೇಳಿ ನಾವು ಅನ್ಕೊಳ್ಬೇಕಾಗತ್ತೆ ಅಂತೇಳಿ. ಅದ್ರ ಜೊತೆಗೆ ಸೇಮ್ ಮಹಾವೀರ ಏನ್ ಬೋಧಿಸಿದ ಅಹಿಂಸೆ, ಕರ್ಮ ಸಿದ್ಧಾಂತ, ದೇವರಲ್ಲಿ ಇವ್ರಿಗೂ ಕೂಡ ನಂಬಿಕೆ ಇರ್ಲಿಲ್ಲ, ಬುದ್ಧನಿಗೆ ಕೂಡ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವನು ಕೂಡ ನಿರ್ವಾಣದ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾನೆ. ನಿರ್ವಾಣ ಅಂದ್ರೆ ಅದೇ ಅಂತಿಮ ಮಾನವನ ಗುರಿ ಏನಪ್ಪಾ ಅಂದ್ರೆ ಮೋಕ್ಷ ಪಡಿಬೇಕಪ್ಪ ಅನ್ನಂದ್ರ ನಿರ್ವಾಣವನ್ನು ಹೊಂದಬೇಕು, ಎಲ್ಲಾ ಬಂಧನಗಳಿಂದ ಕಳಚಿಕೊಂಡು ಕುಳಿತುಕೊಳ್ಬೇಕು, ಅಂದಾಗ ಮಾತ್ರ ನಿಮಗೆ ಮೋಕ್ಷ ಸಿಗುತ್ತೆ ಅಂತೇಳಿ ಅವನು ಹೇಳ್ತಾನೆ. ಇದಕ್ಕ ನಿರ್ವಾಣ ಹೊಂದ್ಬೇಕಪ್ಪ ಅನ್ನಂದ್ರ ಅವನೇನ್ ಹೇಳ್ತಾನೆ, ಶೀಲ, ಸಮಾಧಿ, ಪ್ರಜ್ಞೆ ಇವುಗಳನ್ನ ನೀವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಅಂತೇಳಿ ಹೇಳ್ತಾನೆ. ಅದ್ರ ಜೊತೆಗೆ ಜಾತಿ ಪದ್ಧತಿಯನ್ನು ವಿರೋಧಿಸ್ತಾನೆ, ವೇದ ಧರ್ಮವನ್ನು ಖಂಡಿಸ್ತಾನೆ. ಅದ್ರ ಜೊತೆಗೆ ನೈತಿಕ ಜೀವನ, ಪರಿಶುದ್ಧ ಜೀವನಕ್ಕೆ ಆದ್ಯತೆಯನ್ನು ಕೊಡ್ತಾನೆ ಬುದ್ಧ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ವಿಶೇಷವಾಗಿ ಬೌದ್ಧ ಧರ್ಮ ಯಾವ ರೀತಿ ಗಟ್ಟಿಯಾಯ್ತು, ಪ್ರಚಾರವನ್ನು ಪಡೆದುಕೊಂತು, ಬೌದ್ಧ ಧರ್ಮಕ್ಕೆ ಅಷ್ಟೊಂದು ಪ್ರಸಿದ್ಧತೆಗೆ ಬರ್ಲಿಕ್ಕೆ ಏನು ಕಾರಣ, ಮತ್ತೆ ಇವತ್ತಿಗೆ ಕೂಡ ಬೌದ್ಧ ಧರ್ಮ ಉಳ್ಕೊಂಡಿದೆ, ಆದ್ರೆ ಮೊದಲಿನಷ್ಟು ಸಂಖ್ಯೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ
ಬೌದ್ಧ ಧರ್ಮ ಪ್ರಸಿದ್ಧಕ್ಕೆ ಬರ್ಲಿಕ್ಕೆ ಕಾರಣ ಸಂಘಗಳು ಅಂತ ಹೇಳ್ಬೋದು. ಮತ್ತೆ ಈ ಬೌದ್ಧ ಧರ್ಮದ ಏನು ಸಂಘಟನೆ ಐತಲ್ಲ, ಬುದ್ಧ ಧರ್ಮ ಸಂಘ, ಇವು ಆ ಏನು ಇಲ್ಲಿ ಶರಣಂ ಸಂಗಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಇವೆಲ್ಲ ಏನ್ ಬರ್ತಾವ ನೋಡ್ರಿ, ಅವೆಲ್ಲ ಬೌದ್ಧ ಧರ್ಮದ್ವಿ. ಅದೇ ಇಲ್ಲಿ ಬೌದ್ಧ ಧರ್ಮ ಪ್ರಚಾರ ಪಡ್ಲಿಕ್ಕೆ ಬುದ್ಧನೂ ಕಾರಣನಾಗ್ತಾನೆ, ಧರ್ಮವೂ ಕಾರಣ ಆಗತ್ತೆ, ಜೊತೆಗೆ ಸಂಘವೂ ಕೂಡ ಕಾರಣ ಆಗುತ್ತೆ ಅಂತ, ಬುದ್ಧ ಸಂಘಗಳು ಅಂತೇಳಿ. ಇವನ್ನು ಕೂಡ ಬೌದ್ಧ ಧರ್ಮದ ತ್ರಿರತ್ನಗಳಂತಾನೂ ಕೂಡ ಕರೀತಾರೆ. ಇಲ್ಲಿ ಹೆಂಗ ಆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂಗಳು ಪ್ರಚಾರ ಆಗ್ಲಿಕ್ಕೆ ಕ್ರೈಸ್ತರು ವಿಶೇಷವಾಗಿ ಮಿಷನರಿಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ರು, ಹೇಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ರು, ಅದೇ ಮಾದರಿಯಲ್ಲಿ ಇಲ್ಲಿ ಬೌದ್ಧ ಸಂಘಗಳು ಏನ್ ಮಾಡ್ತಾವಪ್ಪ ಅಂದ್ರ ಅದಕ್ಕೆ ಭಿಕ್ಷುಕರನ್ನ ನೇಮಿಸ್ತಾ ಇದ್ರು. ಆ ಭಿಕ್ಷುಕರನ್ನ ನೇಮಿಸಿ ಪ್ರಚಾರವನ್ನ ಮಾಡ್ತಾ ಇದ್ರು, ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ರು. ಈಗೂ ಕೂಡ ನೀವು ಬೌದ್ಧ ಸಂಘಗಳಿದ್ದಾವೆ, ನೀವು ಲಾಮಗಳನ್ನ ನೋಡ್ತೀರಿ, ಅವ್ರನ್ನ ಬೌದ್ಧ ಲಾಮಗಳಂತ ಕರೀತಾರೆ. ಅವ್ರ ಕೆಲಸ ಏನಪ್ಪಾ ಅಂದ್ರೆ ಧರ್ಮವನ್ನ ಪ್ರಚಾರ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬುದ್ಧನ ನೇತೃತ್ವದಲ್ಲಿ ಸಂಘಗಳು ಪ್ರಾರಂಭವಾಗ್ತವೆ, ಸಂಘಗಳಿಗೆ ಭಿಕ್ಷುಕರನ್ನು ನೇಮಿಸ್ತಾರೆ, ಅವರು ಸರಳ ಜೀವನದಿಂದ ಧರ್ಮವನ್ನ ಪ್ರಚಾರ ಮಾಡುತ್ತಾ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ಸಂಘಕ್ಕೆ ಸೇರ್ಲಿಕ್ಕೆ, ಏನು ಬೌದ್ಧ ಸಂಘಕ್ಕೆ ಸೇರ್ಲಿಕ್ಕೆ ಯಾವುದೇ ರೀತಿಯ ಜಾತಿ ಏನು ಲಿಂಗ ಇವುಗಳ ನಿರ್ಬಂಧ ಇರಲಿಲ್ಲ, ಯಾರು ಬೇಕಂದ್ರೂ ಕೂಡ ಸೇರ್ಬೋದಾಗಿತ್ತು ಅಂತೇಳಿ ಹೇಳ್ತಾರೆ. ಆಮೇಲೆ ಮೊಟ್ಟ ಮೊದಲ ಬೌದ್ಧ ಸಂಘ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ, ಆಗಿದೆ. ಮತ್ತೆ ಮೊಟ್ಟ ಮೊದಲ ಬೌದ್ಧ ಸಂಘ ಎಲ್ಲಿ ಪ್ರಾರಂಭ ಆಯ್ತು ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದ ಸಾರನಾಥ. ಮೊದಲ ಬೌದ್ಧ ಸಂಘ ಎಲ್ಲಿ ಸ್ಥಾಪನೆ ಆಯ್ತಾನೆ? ಸಾರನಾಥ. ಎಲ್ಲಿ ಮೊದಲ ಪ್ರವಚನವನ್ನು ನೀಡಿದ್ನೋ ಅದೇ ಸ್ಥಳದಲ್ಲಿ ಮೊದಲ ಬೌದ್ಧ ಸಂಘ ಸ್ಥಾಪನೆ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಅವನ ಸದಸ್ಯರೇನಿದ್ರು, ಮೊದಲ 5 ಸದಸ್ಯರು ಮತ್ತು ನಂತರ ಬ್ರಾಹ್ಮಣ 5 ಮಂದಿ ಸದಸ್ಯರು, ಅವರೆಲ್ಲರೂ ಕೂಡ ಅದರ ಸದಸ್ಯರಾಗ್ತಾರೆ, ಶಿಷ್ಯಂದಿರು ಅದರ ಸದಸ್ಯರಾಗ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಸಾರಿಪುತ್ರ, ಮೊಗ್ಗಲನ್ನ, ಆನಂದ, ಮಾಕಶ್ಯಪು, ರಾಹುಲ್, ಉಪಾಲಿ, ಅನಿರುದ್ಧ ಇವರು ಶಿಷ್ಯರು, ನಂತರ ಬಿಕ್ಕುಗಳಾಗಿ, ಬೌದ್ಧ ಬಿಕ್ಕುಗಳಾಗಿ ಈ ಸಂಘಟನೆಯಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಏನು ತಯಾರಾಗ್ತಾರೆ ಅಂತ ಹೇಳ್ಬೋದು. ಅವರು ಸನ್ಯಾಸಿಗಳಾಗಿ, ಬೌದ್ಧ ಬಿಕ್ಕುಗಳಾಗಿ ತಯಾರಾಗಿ ಬೇರೆ ಬೇರೆ ಕಡೆಗೆ ಅವರು ಪ್ರಚಾರಕ್ಕೆ ಹೊರಟ್ರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬೌದ್ಧ ಸಂಘಗಳಲ್ಲಿ 2 ರೀತಿಯ ಸದಸ್ಯರು ಇರ್ತಾ ಇದ್ರು. ಒಂದು ಸನ್ಯಾಸಿಗಳು ಇರ್ತಾ ಇದ್ರು, ಮತ್ತೊಂದು ಸಂಸಾರಿಕರು ಕೂಡ ಇರ್ತಾ ಇದ್ರು. ಇಲ್ಲಿ ಬಿಕ್ಕುಗಳು ಸನ್ಯಾಸಿಗಳಾಗಿದ್ರು, ಕ್ಲಿಯರ್ ಆಗಿ ಸನ್ಯಾಸಿಗಳಾಗಿದ್ರು. ಇಲ್ಲಿ ಉಪಾಸಕರು ಅಂತಕ್ಕಂಥ ಮತ್ತೊಂದು ವರ್ಗ ಬರ್ತಾ ಇತ್ತು, ಇವರು ಕೂಡ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ರು, ಇವ್ರನ್ನ ಸಂಸಾರಿಕರು ಅಂತೇಳಿ ಕರಿತಾ ಇದ್ರು. ಮತ್ತೆ ಇಲ್ಲಿ ಸಂಘಕ್ಕೆ ಎಲ್ಲರೂ ಸೇರ್ಬೋದಾಗಿತ್ತು, ಇಲ್ಲಿ ಹೆಣ್ಣು ಗಂಡು ಜಾತಿ ಗೀತಿ ಯಾವುದೂ ಇರ್ಲಿಲ್ಲ. ಹಾಗಾಗಿ ಯಾರು ಅನೈತಿಕ ಕೆಲಸಗಳನ್ನ ಮಾಡ್ತಾರೋ ಅವರನ್ನ ಹೊರತುಪಡಿಸಿ, ಅಂದ್ರೆ ಅನೈತಿಕ ಕೆಲಸ ಅಂದ್ರ ಈಗೇನು ಸಮಾಜದಲ್ಲಿ ಎಲ್ಲರೂ ಇರ್ತಾರೆ, ಏನು ಕಳ್ಳರು ಇರ್ತಾರೆ, ಕಾಕರು ಇರ್ತಾರೆ, ಸುಳ್ಳರು ಇರ್ತಾರೆ, ಮತ್ತೆ ಸೇವಕರಿರ್ತಾರೆ, ರೋಗಿಗಳು ಇರ್ತಾರೆ, ಎಲ್ಲ ರೀತಿ. ಅಂದ್ರೆ ಅನೈತಿಕವಾಗಿ ಏನ್ ಇರ್ತಾರ ಅಂದ್ರೆ ಅವ್ರಿಗೆ ಅರ್ಹರಿಲ್ಲದವರು, ಅವರು ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಅರ್ಹರಿಲ್ಲದವರು ಅಂತೇಳಿ ಕರೀತಾರೆ. ಅವರನ್ನ ಹೊರತುಪಡಿಸಿ ಎಲ್ಲರೂ, ವಿಶೇಷವಾಗಿ ಕಳ್ಳ ಕಾಕರಿಗೆ, ಏನು ಗುಲಾಮರಿಗೆ, ಮತ್ತೆ ಈ ವೇಶ್ಯರಿಗೆ, ಇಂಥವ್ರಿಗೆ ಯಾರಿಗೂ ಕೂಡ ಅವಕಾಶ ಇರ್ಲಿಲ್ಲ ಅಂತೇಳಿ. ಅಂದ್ರೆ ಅವರು ತಮ್ಮ ಪರಿಶುದ್ಧವಾದಂತ ಜೀವನವನ್ನು ನಡೆಸ್ಬೇಕಿತ್ತು, ಅಂತವ್ರು ಮಾತ್ರ ಸಂಘದ ಸದಸ್ಯರಾಗ್ಬೇಕಿತ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಸಂಘವನ್ನ ಸೇರ್ಲಿಕ್ಕೆ ವಯೋಮಿತಿ ಇತ್ತು, 15ನೇ ವಯಸ್ಸಿನ ನಂತರ ಸಂಘಕ್ಕೆ ಸೇರ್ಬೋದಾಗಿತ್ತು ಅಂತೇಳಿ. ಸಂಘಕ್ಕೆ ಸೇರ್ಬೇಕಪ್ಪ ಅಂದ್ರ 15 ವರ್ಷಕ್ಕಿಂತ ಮುಂಚೆ ಅವಕಾಶ ಇರ್ಲಿಲ್ಲ. 15ನೇ ವರ್ಷದ ನಂತರ ತಮ್ಮ ಮನೆಯ ಹಿರಿಯ ಸದಸ್ಯರ ಅನುಮತಿಯ ಮೇರೆಗೆ ಅವರು ಸಂಘವನ್ನ ಸೇರ್ಬೋದಾಗಿತ್ತು ಅಂತ. ಸಂಘವನ್ನು ಸೇರಿದ ಮೇಲೆ ಅವರು ಈ ಮೇಲೇನಿತ್ತಲ್ಲ, ಮೃದು ಹಾಸಿಗೆ ಮೇಲೆ ಮಲಗಬಾರ್ದು, ಹೂಗಳನ್ನ ಕೀಳ್ಬಾರ್ದು, ಆಮೇಲೆ ಭಿಕ್ಷಾನ್ನ ಮಾಡ್ಬೇಕಿತ್ತು, ಭಿಕ್ಷೆ ಮಾಡ್ಬೇಕಿತ್ತು, ಭಿಕ್ಷೆಗೆ ಹೋಗ್ಬೇಕಿತ್ತು. ಅದ್ರ ಜೊತೆಗೆ ಈ 10 ಆದೇಶಗಳೇನಿದ್ವಲ್ಲ, ಬುದ್ಧನು ಪಾಲಿಸಿದಂತ 10 ಆದೇಶಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ಅವರು ಏನಂತ ಪ್ರಮಾಣ ಮಾಡ್ಬೇಕಿತ್ತಂದ್ರೆ, ಪ್ರಮಾಣ ವಚನ, ಸಂಘವನ್ನು ಸೇರುವ ಮುಂದ ಅವರು ತೆಗೆದುಕೊಳ್ತಕ್ಕಂಥ ಪ್ರಮಾಣ ವಚನ ಏನಾಗಿತ್ತಂದ್ರ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂದು ಪ್ರಮಾಣ ವಚನವನ್ನ
ಸ್ವೀಕರಿಸಬೇಕಿತ್ತು ಅಂತೇಳಿ. ಈಗ ನಾವೆಂಗ ಸರ್ಕಾರದಲ್ಲಿ ನಿನ್ನೆ ಹೊಸ ಮುಖ್ಯಮಂತ್ರಿಗಳು ನೂತನ ಸಚಿವರೆಲ್ಲ ಆಗಿದ್ದಾರೆ, ಅವ್ರೆಂಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅಂತ ನೀವು ನೋಡಿದ್ದೀರಿ. ಕೆಲವೊಬ್ರು ತಮಗೆ ಇಷ್ಟವಾದ ವ್ಯಕ್ತಿಗಳ ಹೆಸರಿನಲ್ಲಿ, ಕೆಲವೊಬ್ರು ಕಾನೂನಿನ ಹೆಸರಿನಲ್ಲಿ, ಕೆಲವೊಬ್ರು ದೇವರ ಹೆಸರಿನಲ್ಲಿ. ಅಂದ್ರೆ ನಮ್ಮ ಸಂವಿಧಾನ ಎಲ್ಲಾ ರೀತಿಯ ಅವಕಾಶ ಕೊಟ್ಟಿದೆ. ಹಾಗಾಗಿ ಅವರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅಂತ. ಇಲ್ಲಿ ಆಗಿರ್ಲಿಲ್ಲ. ಬುದ್ಧನ ಸಂಘಕ್ಕೆ ಸೇರ್ಬೇಕಂದವರು 15 ವರ್ಷ ಆಗಿರ್ಬೇಕು ಮತ್ತು ಹಿರಿಯರ ಅನುಮತಿ ಬೇಕಿತ್ತು ಮತ್ತು ಬುದ್ಧನ 10 ಆದೇಶಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕಾಗಿತ್ತು. ಜೊತೆಗೆ ಶರಣಂ ಸಂಗಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಇದನ್ನ ಅವರು ಹೇಳಲೇಬೇಕಿತ್ತು. ಇದರ ಹೆಸರಿನಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು ಅಂತೇಳಿ. ಅದ್ರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂದ್ರ ಸಂಘದಲ್ಲಿ ಸೇರ್ತಕ್ಕಂತ ಸದಸ್ಯರು ಕಡ್ಡಾಯವಾಗಿ ತಲೆ ಬೋಳ್ಸ್ಕೊಳ್ಬೇಕಿತ್ತು ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಬೇಕಾಗಿತ್ತು ಅಂತೇಳಿ. ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಬೇಕಾಗಿತ್ತು ಅಂತೇಳಿ. ಈಗೂ ಕೂಡ ನೀವು ನೋಡ್ತೀರಿ, ಈಗ ಹಳದಿ ಬಣ್ಣ ಜೊತೆಗೆ ಮೆರೂನ್, ಚಾಕ್ಲೇಟ್ ಅಂತ ಏನ್ ಕರಿತೀವಲ್ಲ ನಾವು, ಆ 2 ಬಣ್ಣದ ವಸ್ತ್ರಗಳನ್ನ ಬೌದ್ಧ ಭಿಕ್ಕುಗಳು ಧರಿಸಿರ್ತಾರೆ. ಮತ್ತ ಅವ್ರು ಯಾವತ್ತೂ ಉದ್ದನ ಕೂದಲವನ್ನ ಬಿಡಂಗಿಲ್ಲ. ತಲೆ ಬೋಳ್ಸಿರ್ತಾರೆ. ನೀವು ಲಾಮಗಳನ್ನ ನೋಡ್ರಿ, ದಲೈ ಲಾಮನ್ ನೋಡ್ರಿ. ಹಾಗಾಗಿ ಈಗೂ ಕೂಡ ಆಧುನಿಕ ಕಾಲದಲ್ಲಿ ಕೂಡ ಬೌದ್ಧ ಸಂಘಗಳು ಅಸ್ತಿತ್ವದಲ್ಲಿ ಇದ್ದಾವೆ ಅಂತೇಳಿ. ವಿಶೇಷವಾಗಿ ಭಾರತದಲ್ಲಿ ಅಂತೂ ಸಾಕಷ್ಟು ಪ್ರಚಾರದಲ್ಲಿದ್ದಾವೆ. ಈಗ ಮತ್ತೆ ಬರೀ ಭಾರತ ಅಷ್ಟೇ ಅಲ್ಲ, ಚೈನಾ ಇದೆ, ತೈವಾನ್ ಇದೆ, ಥೈಲ್ಯಾಂಡ್ ಇದೆ, ಇಂಡೋನೇಷ್ಯಾ, ಮಲೇಷ್ಯಾ, ಪೂರ್ವ ಏಷ್ಯಾ ದೇಶಗಳಲ್ಲಿ ಸಾಮಾನ್ಯವಾಗಿ ಬೌದ್ಧ ಧರ್ಮ ಇದೆ ಅಂತೇಳಿ ಹೇಳ್ಬೋದು. ಬರ್ಮಾ, ಭೂತಾನು, ಮಯನ್ಮಾರು, ಇಲ್ಲೆಲ್ಲ ದೇಶಗಳಲ್ಲಿ, ಥೈಲ್ಯಾಂಡು ಇದೆ ಅಂತೇಳಿ ಹೇಳ್ಬೋದು. ಇವರು ಧರಿಸ್ತಕ್ಕಂಥ ವಸ್ತ್ರ ಹಳದಿ ಕಲರ್, ಕಡ್ಡಾಯವಾಗಿ ತಲೆ ಬೋಳ್ಸ್ಬೇಕಿತ್ತು ಅಂತೇಳಿ. ಮತ್ತೆ ಇಲ್ಲಿ ಸ್ತ್ರೀಯರು ಕೂಡ ಸಂಘವನ್ನ ಸೇರ್ಬೋದಾಗಿತ್ತು ಅಂತೇಳಿ. ಸ್ತ್ರೀಯರು ಕೂಡ ಸಂಘವನ್ನ ಸೇರ್ಬೋದಾಗಿತ್ತು ಅಂತೇಳಿ. ಮೊದಲು ಸಂಘವನ್ನ ಸೇರಿದಂತ ಸ್ತ್ರೀ ಯಾರಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ. ಏನು ಅವನ ಬುದ್ಧನ ಸಾಕು ತಾಯಿ ಆಗಿರ್ತಾಳೆ, ಅವನ ಸಾಕು ತಾಯಿ ಮೊದಲ ಸದಸ್ಯೆ ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಸಂಘಗಳು ಬೇರೆ ಬೇರೆ ಕಡೆಗೆ ಸಾಕಷ್ಟು ಪ್ರಚಾರವನ್ನು ಮಾಡ್ತವೆ. ಬೇರೆ ಬೇರೆ ಸಮಾಜದಲ್ಲಿ, ರಾಜರಲ್ಲಿ ಈ ರೀತಿ ಪ್ರಚಾರ ಮಾಡಿದ್ರಿಂದ ಬಹು ಬೇಗನೆ ಬೌದ್ಧ ಧರ್ಮ ಪ್ರಸಿದ್ಧಿಗೆ ಬಂತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬುದ್ಧನ ಆಕರ್ಷಕ ವ್ಯಕ್ತಿತ್ವ ಮತ್ತೆ ನೈತಿಕ ಜೀವನ ಮತ್ತೆ ಸರಳವಾದಂತ ಧರ್ಮ ಆಗಿತ್ತು. ಎಲ್ಲರೂ ಸುಲಭವಾಗಿ ಅದನ್ನ ಅನುಸರಿಸಬಹುದಾಗಿತ್ತು. ಯಾವುದೇ ರೀತಿಯ ಶ್ಲೋಕಗಳು, ಮಂತ್ರಗಳು, ಯಂತ್ರಗಳು, ಯಾಗಾದಿಗಳು ಇವ್ಯಾವು ಇರ್ಲಿಲ್ಲ ಜೈನ ಮತ್ತು ಬೌದ್ಧ ಧರ್ಮದಲ್ಲಿ. ವಿಶೇಷವಾಗಿ ಬೌದ್ಧ ಧರ್ಮದಲ್ಲಿ ಕೂಡ ಇವು ಏನು ಇರ್ಲಿಲ್ಲ ಹೇಳ್ಬೇಕಂದ್ರೆ. ಮತ್ತೆ ಇಲ್ಲಿ ಯಾವುದೇ ಖರ್ಚು ಕೂಡ ಇರ್ತಾ ಇರ್ಲಿಲ್ಲ. ಧರ್ಮದ ಪಾಲನೆಗೆ ಖರ್ಚುಗಳು ಕೂಡ ಇರ್ತಾ ಇರ್ಲಿಲ್ಲ. ಹಾಗಾಗಿ ಸರಳವಾದ ಭಾಷೆ ಇತ್ತು, ಸರಳವಾದ ಧರ್ಮ ಇತ್ತು. ಪಾಲಿ ಭಾಷೆ, ವಿಶೇಷವಾಗಿ ಪಾಳಿ ಭಾಷೆಯಲ್ಲಿ ಈತ ಬೋಧನೆಯನ್ನು ಮಾಡ್ತಾ ಇದ್ದು ಜನರಿಗೆ ಕೂಡ ಅದು ಅರ್ಥ ಆಗ್ತಾ ಇತ್ತು. ಮತ್ತೆ ಸಮಾನತೆ ಇತ್ತು. ಜಾತಿ ಭೇದ ಇರ್ಲಿಲ್ಲ. ಹಾಗಾಗಿ ಈ ಹೆಣ್ಣು ಗಂಡು ಎಂಬ ಒಂದು ಕೀಳು ಮೇಲು ಭಾವನೆ ಇರ್ಲಿಲ್ಲ. ಹಾಗಾಗಿ ಬಹು ಬೇಗನೆ ಇದೇನಾಯ್ತಪ್ಪ ಅಂದ್ರೆ ಪ್ರಚಾರವನ್ನ ಪಡೆದುಕೊಂತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಬುದ್ಧನ ಧರ್ಮವನ್ನ ವಿಶೇಷವಾಗಿ ಬೌದ್ಧ ಧರ್ಮವನ್ನ ಪ್ರಜಾಪ್ರಭುತ್ವಕ್ಕೆ ಹೋಲಿಸಲಾಗಿದೆ ಅಂತೇಳಿ. ಇಲ್ಲಿ ಪ್ರಜೆಗಳಿಗೆ ಅಥವಾ ಜನರಿಗೆ, ಶಿಷ್ಯಂದರಿಗೆ ಸಂಪೂರ್ಣವಾದಂತ ಏನಿತ್ತನ್ನೆ ಅಂದ್ರ ಯಾವುದೇ ರೀತಿ ನಿರ್ಬಂಧ ಇರ್ಲಿಲ್ಲ. ಹಾಗಾಗಿ ಇದನ್ನ ಪ್ರಜಾಪ್ರಭುತ್ವಕ್ಕೆ ಹೋಲಿಸಲಾಗಿದೆ ಅಂತೇಳಿ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇತ್ತು ಇಲ್ಲಿ ಅಂತೇಳಿ. ಮತ್ತೆ ಇಲ್ಲಿ ಯಾವುದೇ ರೀತಿಯ ಜಾತಿ ಇರ್ಲಿಲ್ಲಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಇಲ್ಲಿ ಯಾವುದೇ ರೀತಿಯ ಪ್ರಾಣಿ ಬಲಿ, ಹಿಂಸೆ ಇಂಥವ್ಯಾವು ಇರ್ಲಿಲ್ಲ. ಮತ್ತೆ ವಿದ್ಯಾ ಕೇಂದ್ರಗಳಂತಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇತ್ತು ಇಲ್ಲಿ ಅಂತೇಳಿ. ಯಾವ್ಯಾವ ವಿದ್ಯಾ ಕೇಂದ್ರಗಳಾಗಿದ್ದು ಬೌದ್ಧ ಧರ್ಮದ ಕಾಲಾವಧಿಯಲ್ಲಿ ಅಂದ್ರ ನಳಂದ, ಓದಂತಪುರಿ, ತಕ್ಷಶಿಲಾ, ಆಮೇಲೆ ಈ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ತರ ಇದ್ವು. ಆನಂತರ ಮುಂದಿನ ಕಾಲದಲ್ಲಿ ಕೂಡ ಇವು ಉಳ್ಕೊಳ್ತವೆ ಅಂತೇಳಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಬುದ್ಧನ ನಂತರ ಪ್ರಾಚೀನ ಭಾರತದಲ್ಲಿ ಅಸಂಗ, ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನ, ಮತ್ತೆ ಅರಸರಂತ ಬಂದದ್ನ್ಯಾಗ ಅಶೋಕ, ಕನಿಷ್ಕ, ಹರ್ಷವರ್ಧನ, ಬಹಳಷ್ಟು ಮಂದಿ ಇದಕ್ಕೆ ಅವಕಾಶವನ್ನು ಕೊಟ್ರು. ಹಾಗಾಗಿ ಪ್ರಾಚೀನ ಭಾರತದ ಒಂದು ಹೆಚ್ಚು ಕಡಿಮೆ 6-7ನೇ ಶತಮಾನದವರೆಗೂ ಕೂಡ ಬೌದ್ಧ ಧರ್ಮ ಅತ್ಯಂತ ಪ್ರಖರವಾದ ಸ್ಥಿತಿಯಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಇಷ್ಟು ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣಗಳು ಅಂತೇಳಿ ಹೇಳ್ಬೋದು.
ಇನ್ನ ಬೌದ್ಧ ಸಮ್ಮೇಳನಗಳು, ಇದು ಕೂಡ ಮುಖ್ಯವಾಗಿ ಬೌದ್ಧ ಸಮ್ಮೇಳನ, ಇದ್ರ ಮೇಲೆ ಬಹಳಷ್ಟು ಕ್ವಶನ್ಗಳಾಗಿದ್ದಾವೆ CET ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ನೋಡಿದತ್ನಾಗ. ಏನು ಬೌದ್ಧ ಸಮ್ಮೇಳನಗಳು ನೋಡ್ರಿ, ಇವತ್ತು ನಾವು ಸಮ್ಮೇಳನಗಳು ನಡೆಸೋದು ದೊಡ್ಡ ಮಾತಲ್ಲ, ಆದ್ರೆ ಆ ಕ್ರಿಸ್ತಪೂರ್ವ 5-6ನೇ ಶತಮಾನದ ಕಾಲಾವಧಿಯಲ್ಲೇ ಕೂಡ ಈ ಬೌದ್ಧ ಸಮ್ಮೇಳನಗಳು ನಡೆದಂತ ಉದಾಹರಣೆಗಳು ಇದ್ದಾವೆ ಅಂತೇಳಿ. ಇನ್ನೊಂದ್ ಏನಪ್ಪಾ ಅಂದ್ರ ಏನು ಬುದ್ಧ ಸಾಯ್ತಾನಲ್ಲ, ಅದೇ ವರ್ಷನೇ ಮೊಟ್ಟ ಮೊದಲ ಬೌದ್ಧ ಸಮ್ಮೇಳನ ನಡೀತೈತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ 1ನೇ ಬೌದ್ಧ ಒಟ್ಟು 4 ಬೌದ್ಧ ಸಮ್ಮೇಳನಗಳು ನಡೆದಿದ್ದಾವೆ. 1ನೇ ಬೌದ್ಧ ಸಮ್ಮೇಳನ ಇಲ್ಲಿ ಆಕ್ಚುಲಿ 5 ಬೌದ್ಧ ಸಮ್ಮೇಳನಗಳು, 4 ಅಧಿಕೃತವಾಗಿ ಬೌದ್ಧ ಸಮ್ಮೇಳನಗಳು, 1 ಅದು ಸಮ್ಮೇಳನ ಮಾಡ್ಬೇಕಂತ ಹೋಗಿರ್ತೈತಿ ಬಟ್ ಬೇರೆ ಆಗುತ್ತದೆ. ಹೇಳ್ತೀನಿ ನಾನು 5ನೇದು ಏನಂತೇಳಿ. ಇಲ್ಲಿ ಬೌದ್ಧ ಸಮ್ಮೇಳನ 1ನೇದು ಯಾವ್ದಪ್ಪ ಅನ್ನಂದ್ರ ರಾಜಗೃಹ ಬೌದ್ಧ ಸಮ್ಮೇಳನ ಅಂತೇಳಿ. ಎಲ್ಲಿ ನಡೀತಪ್ಪ ಅನ್ನಂದ್ರ ರಾಜಗೃಹದಲ್ಲಿ. ಎಲ್ಲಿ? ಈಗಿನ ಬಿಹಾರ, ಈಗಿನ ರಾಜ್ಗೀರ್ ಅಂತ ಏನ್ ಕರಿತೀವಲ್ಲ ನಾವು, ಅಲ್ಲಿ ರಾಜಗೃಹದಲ್ಲಿ ನಡೆಯಿತು. ಯಾವಾಗ ಅಂದ್ರೆ ಕ್ರಿಸ್ತಪೂರ್ವ 483 ಇದೇ ವರ್ಷದಲ್ಲಿ ಬುದ್ಧ ಮರಣವನ್ನು ಹೊಂತಾನೆ ಅಂತೇಳಿ. ಈ 483ರಲ್ಲಿ ರಾಜಗೃಹದ ಬಳಿಯ ಸತ್ತಪಣಿ ಗುಹೆಯಲ್ಲಿ ಈ ಒಂದು ಸಮ್ಮೇಳನ ನಡಿತೈತಿ ಅಂತೇಳಿ ಹೇಳ್ಬೋದು. ಮತ್ತೆ ನಡೆಸಿಕೊಟ್ಟವ್ರು ಯಾರಪ್ಪ ಅನ್ನಂದ್ರ ಅಜಾತ ಶತ್ರು, ಅರ್ಯಾಂಕ ವಂಶದ ಅಜಾತ ಶತ್ರು ಈ ಒಂದು ಸಮ್ಮೇಳನವನ್ನ ನಡೆಸಿಕೊಡ್ತಾನೆ ಅಂತೇಳಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಅನ್ನಂದ್ರ ಬುದ್ಧನ ಶಿಷ್ಯನಾದಂತ ಮಹಾಕಶ್ಯಪ ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾನೆ. ಇದ್ರ ಜೊತೆಗೆ ಇಲ್ಲಿ ಬುದ್ಧನ 500ಕ್ಕೂ ಹೆಚ್ಚು ಸದಸ್ಯರು ಅಥವಾ ಬಿಕ್ಕುಗಳು ಭಾಗವಹಿಸಿರ್ತಾರೆ. ಅದರಲ್ಲಿ ಆನಂದ, ಉಪಾಲಿ, ಸುಭದ್ರ ಸೇರಿದಂತೆ ಒಟ್ಟು 500ಕ್ಕೂ ಹೆಚ್ಚು ಶಿಷ್ಯ ಬಿಕ್ಕುಗಳು ಭಾಗವಹಿಸಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಏನನ್ನ ರಚಿಸಿದ್ರಪ್ಪ ಅನ್ನಂದ್ರ ಈ ತ್ರಿಪೀಠಕಗಳೇನಿದ್ದಾವಲ್ಲ, ಆ ತ್ರಿಪೀಠಕಗಳನ್ನ ಇದೇ 1ನೇ ಬೌದ್ಧ ಸಮ್ಮೇಳನದಲ್ಲಿ ರಚಿಸಲಾಯಿತು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ತತ್ವಗಳನ್ನು, ಅವನ ಬೋಧನೆಗಳನ್ನು ಸಂಗ್ರಹಿಸಿ ವಿನಯ ಮತ್ತು ಸುತ್ತ ಪೀಠಕಗಳನ್ನ ರಚಿಸಲಾಯಿತು ಅಂತೇಳಿ. ಇಲ್ಲಿ ವಿಶೇಷವಾಗಿ ತ್ರಿಪೀಠಕಗಳಲ್ಲಿ 2 ಇಲ್ಲಿ ರಚಿಸಲಾಯಿತು ಅಂತ ಹೇಳಿ. ಈ ಸುತ್ತ ಪೀಠಕವನ್ನು ರಚಿಸಿದವನು ಆನಂದ, ವಿನಯ ಪೀಠಕವನ್ನು ರಚಿಸಿದವನು ಉಪಾಲಿ ಅಂತೇಳಿ. ಈ ಇಬ್ಬರು ಈ 2 ಪೀಠಕಗಳನ್ನ ರಚಿಸಿದ್ರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಏನು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ಲಿಕ್ಕೆ ಇವರು ಈ ಸಮ್ಮೇಳನದಲ್ಲಿ ನಿರ್ಣಯವನ್ನು ಇದು ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 2ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರೆ ವೈಶಾಲಿ, ಬಿಹಾರದ ವೈಶಾಲಿ. ಈ ಸಮ್ಮೇಳನ ನಡೆದಿದ್ದು ಕಾಲಾವಧಿ ಅದಾದ ಮೇಲೆ 100 ವರ್ಷಕ್ಕೆ. ಏನು 1ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 483ರಲ್ಲಿ ನಡೆದಿತ್ತು. ಇಲ್ಲಿ ಅದಾದ 100 ವರ್ಷಕ್ಕೆ 383 ಕ್ರಿಸ್ತಪೂರ್ವ 383ರಲ್ಲಿ ಈ ಏನು 2ನೇ ಬೌದ್ಧ ಸಮ್ಮೇಳನ ನಡೀತೈತಿ ಅಂತೇಳಿ. ಯಾರು ನಡೆಸಿಕೊಟ್ಟವ್ರನ್ನಂದ್ರ ಕಾಲಾಶೋಕ. ಇವನಿಗೆ ಇನ್ನೊಂದು ಹೆಸರೈತಿ, ಕಾಕವರ್ಣ ಅಂತ ಕರೀತಾರೆ. ಈ ಕಾಕವರ್ಣನ ಏನು ಪೋಷಣೆಯಲ್ಲಿ ಇದಕ್ಕೆ ಪೋಷಕನಾಗಿರ್ತಾನೆ. ಈ ನೇತೃತ್ವದಲ್ಲಿ ಇದು ನಡೀತೈತಿ ಅಂತೇಳಿ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಸಭಾಕಾಮಿ. ಹಾಗಾಗಿ ಇಲ್ಲಿ ಕಾಲಾಶೋಕನ ನೇತೃತ್ವದಲ್ಲಿ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ 2ನೇ ಸಮ್ಮೇಳನ ನಡೀತೈತಿ. ಇಲ್ಲಿ ಏನಪ್ಪಾ ಅನ್ನಂದ್ರ 2 ಭಾಗ ಆಗುತ್ತೆ ಸಂಘ ಅಂತೇಳಿ. ಇಲ್ಲಿ ಯಾಕೆ 2 ಭಾಗ ಆಗುತ್ತಪ್ಪ ಅನ್ನಂದ್ರ ಬೌದ್ಧ ಭಿಕ್ಕುಗಳ ನಡುವಿನ ಒಂದು ವೈಚಾರಿಕತೆಗಳು. ಹಾಗಾಗಿ ಇಲ್ಲಿ ಸಂಘ 2 ಭಾಗ ಅಥವಾ ಧರ್ಮ 2 ಭಾಗ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಟೋಟಲ್ ಆಗಿ ಒಟ್ಟು 700ಕ್ಕೂ ಹೆಚ್ಚು ಜನ ಭಿಕ್ಕುಗಳು ಭಾಗವಹಿಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಾಹಿತ್ಯ ರಚನೆ ಆಗಲ್ಲ. ಇಲ್ಲಿ ಧರ್ಮನೇ 2 ಭಾಗ ಆಗತ್ತೆ ಅಥವಾ ಪಂಗಡಗಳಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಬಿಕ್ಕುಗಳ ನಡುವಿನ ಒಂದು ಏನು ನಾವೇನಂತೀವಿ ವೈರುಧ್ಯತೆ ಅಂತೇಳಿ ಹೇಳ್ಬೋದು ಅಂತೇಳಿ. ಅದ್ರ ಜೊತೆಗೆ ಇವ್ರನ್ನ ಏನಂತ ಕರೆದ್ರಪ್ಪ ಅನ್ನಂದ್ರ ತೆರವಾದಿಗಳು ಮತ್ತು ಆಚಾರವಾದಿಗಳು ಅಂತೇಳಿ ಇಲ್ಲಿ ಬಿಕ್ಕುಗಳು 2 ಭಾಗ ಆಗ್ತವೆ ಅಂತೇಳಿ ಹೇಳ್ಬೋದು.
ಮತ್ತೆ ಮೂರನೇ ಬೌದ್ಧ ಸಮ್ಮೇಳನ ವಿಶೇಷವಾಗಿ ಪಾಟಲಿಪುತ್ರ ಸಮ್ಮೇಳನ ಕ್ರಿಸ್ತ ಪೂರ್ವ 250. ಇಲ್ಲಿ ಮಹಾಶಯ ಅಥವಾ ದಿ ಗ್ರೇಟ್ ಅಶೋಕ ಇದನ್ನ ನಡೆಸಿಕೊಡ್ತಾನೆ ಅಂತ ಹೇಳ್ಬೋದು. ಅಶೋಕನ ಪೋಷಣೆಯಲ್ಲಿ ಮೊಗ್ಗಲಿಪುತ್ರ ತಿಸ್ಸ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವನು ಯಾರಪ್ಪ ಅಂದ್ರ ಮೊಗ್ಗಲಿಪುತ್ರ ತಿಸ್ಸ ಅಂತೇಳಿ. ಇವನಿಗೆ ಇನ್ನೊಂದು ಹೆಸರು ಇರ್ತೈತಿ, ಉಪಗುಪ್ತ ಅಂತೇಳಿ ಕರೀತಾರೆ. ಯಾರನ್ನ? ಮೊಗಲಿಪುತ್ರ ತಿಸ್ಯನನ್ನ ಉಪಗುಪ್ತ ಅಂತೇಳಿ ಕರೀತಾರೆ. ಇದು ಅಶೋಕನ ನೇತೃತ್ವದಲ್ಲಿ ಮತ್ತು ಈ ಉಪಗುಪ್ತನ ಅಧ್ಯಕ್ಷತೆಯಲ್ಲಿ ಕ್ರಿಸ್ತ ಪೂರ್ವ 250 ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಅಂತ ನೋಡ್ರಿ. ಪಾಟಲಿಪುತ್ರ, ರಾಜಗೃಹ ಮತ್ತು ವೈಶಾಲಿ ಈ ಮೂರೂ ಸ್ಥಳಗಳು ಕೂಡ ಬಿಹಾರದಲ್ಲೇ ಇದ್ದಾವೆ, ನೋ ಡೌಟ್. ಹಾಗಾಗಿ ಇಲ್ಲಿ ಇವನ ಅಧ್ಯಕ್ಷತೆಯಲ್ಲಿ ಇದು ನಡೆಯಿತು ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕವನ್ನ ರಚಿಸಲಾಯಿತು ಅಂತೇಳಿ. ಮೊದಲ ಸಮ್ಮೇಳನದಲ್ಲಿ ಸುತ್ತ ಪೀಠಕ, ವಿನಯ ಪೀಠಕ ರಚಿಸಿದ್ರು. ಸುತ್ತ ಪೀಠಕವನ್ನ ಆನಂದ, ವಿನಯ ಪೀಠಕವನ್ನ ಉಪಾಲಿ. ಇಲ್ಲಿ ಅಭಿಧಮ್ಮ ಪೀಠಕವನ್ನ 3ನೇ ಸಮ್ಮೇಳನದಲ್ಲಿ ರಚಿಸಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಅಲ್ಲಿ 500 ಜನ ಬಿಕ್ಕುಗಳು ಭಾಗವಹಿಸಿರ್ತಾರೆ ಒಂದರಲ್ಲಿ. 2ನೇ ಸಮ್ಮೇಳನದಲ್ಲಿ 700 ಬಿಕ್ಕುಗಳು ಭಾಗವಹಿಸಿರ್ತಾರೆ. 3ನೇ ಸಮ್ಮೇಳನದಲ್ಲಿ 1000 ಜನ ಬಿಕ್ಕುಗಳು ಭಾಗವಹಿಸಿರ್ತಾರೆ. ಅಂದ್ರೆ ನೋಡ್ರಿ, 1ರಿಂದ 3 ತನಕನು ಹೆಚ್ಚಕ್ಕೆಂತನ ಬಂದಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅಶೋಕನ ನೇತೃತ್ವ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಇನ್ನೊಂದ್ ಏನಾಯ್ತ ಅಂದ್ರ 3ನೇ ಸಮ್ಮೇಳನದಲ್ಲಿ ಏನು ಬಿಕ್ಕುಗಳ ನಡುವೆ ವೈರುಧ್ಯತೆ ಉಂಟಾಗಿತ್ತು, 2 ಭಾಗ ಆಗಿತ್ತು. ಅದನ್ನ ಒಂದುಗೂಡಿಸ್ಲಿಕ್ಕೆ ಇಲ್ಲಿ ಬಿಕ್ಕುಗಳನ್ನ ಒಂದು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಲಾಯಿತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಸಮ್ಮೇಳನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ವಿದೇಶಗಳಿಗೂ ಕೂಡ ಪ್ರಚಾರಕರನ್ನ ಮತ್ತು ಈ ಬಿಕ್ಕುಗಳನ್ನ ನೇಮಿಸಲಾಯಿತು ಅಂತೇಳಿ. ಅದರಲ್ಲಿ ಅಶೋಕನ ಮಕ್ಕಳ ಅಂತ ಸಂಘಮಿತ್ರೆ ಮತ್ತು ಇನ್ನೊಂದು ಹೆಸರು ನೆನಪಾಗ್ತಾ ಇಲ್ಲ, ಮಗನ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಅವರನ್ನ ನೇಮಿಸಲಾಯಿತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಬಿಕ್ಕುಗಳನ್ನ ಮತ್ತು ಪ್ರಚಾರಕರನ್ನ ವಿದೇಶಗಳಿಗೆ ಕಳಿಸಿ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅಂತ ಹೇಳ್ತಾರೆ. ಇಷ್ಟು 3ನೇ ಬೌದ್ಧ ಸಮ್ಮೇಳನ. ಇನ್ನು 4ನೇ ಬೌದ್ಧ ಸಮ್ಮೇಳನ ಕುಂಡಲವನ. ಇದು ನೋಡ್ರಿ, ಇದು ಕುಂಡಲವನ ಬಂದ್ಬಿಟ್ಟು ಕಾಶ್ಮೀರದಲ್ಲಿ ಅಂತೇಳಿ. ಇಲ್ಲಿ 3 ಬೌದ್ಧ ಸಮ್ಮೇಳನಗಳು ಬಿಹಾರದಲ್ಲಿ ನಡೆದಿದ್ದಾವೆ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರ. ಇದನ್ನ ಕುಶಾನರ ಅರಸ, ಪ್ರಸಿದ್ಧ ಅರಸನ ಅಂತ ಕನಿಷ್ಕನ ಒಂದು ಪೋಷಣೆ ಇರ್ತೈತಿ ಇದಕ್ಕ. ಕ್ರಿಸ್ತ ಶಕ 100ರಲ್ಲಿ ಇದು ಮಹೇಂದ್ರ, ಥ್ಯಾಂಕ್ ಯು ಮ್ಯಾಮ್, ಮಹೇಂದ್ರ ಮತ್ತು ಸಂಘಮಿತ್ರೆ ಅವರನ್ನು ಕೂಡ ವಿದೇಶಕ್ಕೆ ಪ್ರಚಾರಕ್ಕಾಗಿ ಕಳಿಸ್ತಾರೆ ಅಂತೇಳಿ ಹೇಳ್ಬೋದು 3ನೇ ಸಮ್ಮೇಳನದಲ್ಲಿ ಅಂತೇಳಿ. ಇನ್ನು 4ನೇ ಸಮ್ಮೇಳನ ಕುಂಡಲವನ, ಕನಿಷ್ಕನ ಒಂದು ಪೋಷಣೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವನು ವಸುಮಿತ್ರ ಅಂತೇಳಿ ಹೇಳ್ಬೋದು. ಇದರ ಕಾಲಾವಧಿ ಕ್ರಿಸ್ತ ಶಕ 100. ಆ 3 ಸಮ್ಮೇಳನಗಳು ಕ್ರಿಸ್ತ ಪೂರ್ವ, 4ನೇ ಸಮ್ಮೇಳನ ಕ್ರಿಸ್ತ ಶಕ ಅಂತೇಳಿ ಹೇಳ್ಬೋದು. ಮತ್ತೆ ಇದರ ಅಧ್ಯಕ್ಷತೆ ವಸುಮಿತ್ರ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ 4ನೇ ಸಮ್ಮೇಳನದಲ್ಲಿ ಅಂದ್ರ ಏನು 3 ಮಹಾಪೀಠಕಗಳಿದ್ವು, ತ್ರಿಪೀಠಕಗಳು, ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕಗಳಿದ್ವಲ್ಲ, ಈ 3 ಮಹಾಪೀಠಕಗಳ ಮೇಲೆ ಮಹಾಭಾಷ್ಯಗಳನ್ನ ಬರೆಯಲಾಯಿತು, ವಿಭಾಷ್ಯಗಳನ್ನ ಬರೆಯಲಾಯಿತು, ರಚಿಸಲಾಯಿತು ಅಂತೇಳಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನ್ ವಿಶೇಷಪ್ಪ ಅಂದ್ರ ವಸುಮಿತ್ರ ಅಧ್ಯಕ್ಷನಾಗಿದ್ದರೆ ಅಶ್ವಘೋಷ ಉಪಾಧ್ಯಕ್ಷನಾಗಿದ್ದ. ಈ ಸಮ್ಮೇಳನದಲ್ಲಿ ಇಬ್ಬರು ನೇತೃತ್ವ ಇತ್ತು, ಒಬ್ರು ಅಧ್ಯಕ್ಷ ಮತ್ತೊಬ್ರು ಉಪಾಧ್ಯಕ್ಷ ಅಂತೇಳಿ. ಅಲ್ಲಿ ಮೊಗ್ಗಲಿಪುತ್ರ ತಿಸ್ಸ 3ನೇ ಸಮ್ಮೇಳನದಲ್ಲಿ ಅವನ ಮತ್ತೊಂದು ಹೆಸರು ಉಪಗುಪ್ತ ಅಂತಂದೇಳಿ ಹೇಳಿದ್ವಿ. 4ನೇ ಸಮ್ಮೇಳನದಲ್ಲಿ ಏನಪ್ಪಾ ಅಂದ್ರ ವಸುಮಿತ್ರ ಮತ್ತೆ ಅಶ್ವಘೋಷ ಇಬ್ರು ಇದ್ರು, ಒಬ್ರು ಅಧ್ಯಕ್ಷ ಮತ್ತೊಬ್ರು ಉಪಾಧ್ಯಕ್ಷರು ಅಂತೇಳಿ. ಇಲ್ಲಿ 3 ಪೀಠಕಗಳ ಮೇಲೆ ಏನಾಯ್ತು, ಭಾಷೆಯನ್ನ ಬರೆಯಲಾಯಿತು ಅಂತೇಳಿ. ಮತ್ತೆ ಇನ್ನೊಂದು ಏನಾಯ್ತಪ್ಪ ಅಂದ್ರೆ ವಿಶೇಷವಾಗಿ ಈ ಬೌದ್ಧ ಧರ್ಮದಲ್ಲಿ ಈ ಸಮ್ಮೇಳನದಲ್ಲಿ 2 ಗುಂಪುಗಳು ಹುಟ್ಟಿಕೊಳ್ತವೆ ಅಂತೇಳಿ.
ಎರಡು ಗುಂಪುಗಳು, ಎರಡು ಬೇರೆ ತತ್ವಗಳನ್ನು ಇಟ್ಟುಕೊಂಡಂತ ಗುಂಪುಗಳು ಹುಟ್ಕೊಳ್ತವೆ. ಆ ಎರಡೂ ಗುಂಪುಗಳನ್ನ ಏನಂತ ಕರೆದ್ರಪ್ಪ ಅಂದ್ರ ಹೀನಯಾನ ಮತ್ತು ಮಹಾಯಾನ. ಈ ಎರಡೂ ಪಂಥದವ್ರು ಏನಾದ್ರಪ್ಪ ಅಂದ್ರ ಬೇರೆ ಬೇರೆ ಆಗಿ ಹುಟ್ಟಿಕೊಳ್ತಾರೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ ಎರಡು ಪಂಥಗಳು ಯಾಕ ಹುಟ್ಟಿದ್ವು, ಎರಡೇ ಪಂಥಗಳನ್ನ ಯಾಕೆ ಮಾಡ್ಲಾಯ್ತಂದ್ರೆ ಅದಕ್ಕಿಂತ ಮುಂಚೆ 18ಕ್ಕೂ ಹೆಚ್ಚು ಪಂಥಗಳಿದ್ವು ಅಂತೇಳಿ. ಬೌದ್ಧ ಮತವನ್ನ ಪಾಲಿಸ್ತಕ್ಕಂಥ 18 ಪಂಥಗಳಿದ್ವು. ಅವು ಎಲ್ಲರ ನಡುವಿನ ಕಲಹವನ್ನು ತಪ್ಪಿಸ್ಲಿಕ್ಕಾಗಿನೇ ಎರಡು ಪಂಥಗಳನ್ನ ಮಾಡಲಾಯಿತು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ತ್ರಿಪೀಠಕಗಳ ಮೇಲೆ ಏನಾಯ್ತಲ್ಲ ಮಹಾಭಾಷೆಗಳನ್ನೇನು ರಚಿಸಲಾಯಿತು ಅಂತ ನಾವು ನೋಡಿದ್ವಿ ಅಂತೇಳಿ. ಇಷ್ಟು 4 ಏನಪ್ಪಾ ಅನ್ನಂದ್ರ ಬೌದ್ಧ ಸಮ್ಮೇಳನಗಳು ಅಂತೇಳಿ. ಇನ್ನು 5ನೇ ಬೌದ್ಧ ಸಮ್ಮೇಳನ ಹರ್ಷವರ್ಧನ ಕ್ರಿಸ್ತ ಶಕ 643ರಲ್ಲಿ ಆಯೋಜಿಸ್ತಾನೆ. ಆದ್ರೆ ಅದ್ರ ಬಗ್ಗೆ ಅಧಿಕೃತವಾದಂತ ಮಾಹಿತಿ ಬಹಳಷ್ಟು ಕಡೆಗಿಲ್ಲ. ಇಲ್ಲಿ ಹುಯೆನ್ ಸಾಂಗ್ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಕ್ ಬಂದಿರ್ತಾನೆ, ಅವನೇ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾನೆ ಅಂತೇಳಿ ಹೇಳ್ತಾರೆ. ಆದ್ರೆ ಅದು ಸಂಪೂರ್ಣ ಏನ್ ಆಗಂಗಿಲ್ಲ. ಬಟ್ ಕನೌಜ್ ಅಂತ ಹೇಳ್ತಾರೆ, ಈಗಿನ ಉತ್ತರ ಪ್ರದೇಶದ ಕನೌಜ್ದಲ್ಲಿ 5ನೇ ಬೌದ್ಧ ಸಮ್ಮೇಳನ ನಡೆದಿತ್ತು ಅಂತಂದು ಹೇಳ್ತಾರೆ. ಮತ್ತೆ ಇನ್ನೊಂದ್ ಕಡೆಗೆ ಏನ್ ಹೇಳ್ತಾರಪ್ಪ ಅಂದ್ರ ಇದು ಕನೌಜ್ ಸಮ್ಮೇಳನಕ್ಕೆ ಜೊತೆಗೆ ನಾವೇನು ಪ್ರಯಾಗವನ್ನು ನೋಡ್ತೀವಿ ಇವತ್ತು, ದೇವ ಪ್ರಯಾಗ, ಈ ಪ್ರಯಾಗ ಏನ್ ಮಹಾಕುಂಭ ಮೇಳಗಳನ್ನು ನೋಡ್ತೀವಿ, ಅದು ಆಗಿ ಬದಲಾಯಿತು ಅಂತ ಹೇಳಿ ಕೂಡ ಒಂದಿಷ್ಟು ಜನ ಹೇಳ್ತಾರೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ನೆಕ್ಸ್ಟ್ ನೋಡ್ಕೊಳ್ಳೋಣ. ಹಾಗಾಗಿ ಅಧಿಕೃತವಾಗಿ ಒಟ್ಟು 4 ಬೌದ್ಧ ಸಮ್ಮೇಳನಗಳು, ಇದು 5ನೇದು ಬೌದ್ಧ ಸಮ್ಮೇಳನ ಆದ್ರೂ ಕೂಡ ಕ್ಲಿಯರ್ ಇಲ್ಲ ಅಂತಂದೇಳಿ. ಮತ್ತೆ ಇದ್ರ ಅಧ್ಯಕ್ಷತೆ ಹುಯೆನ್ ಸಾಂಗ್ನೆ ವಹಿಸ್ಕೊಂಡಿದ್ದ ಅಂತೇಳಿ ಹೇಳ್ತಾರೆ ಅಂತ. ಮತ್ತೆ ಎಷ್ಟು ಜನ ಬಿಕ್ಕುಗಳು ಭಾಗವಹಿಸಿದ್ರು, ಏನನ್ನ ನಿರ್ಣಯ ತೆಗೆದುಕೊಂಡ್ರು, ಅದ್ರ ಬಗ್ಗೆ ಮಾಹಿತಿ ನಮಗೆ ಸಿಗಂಗಿಲ್ಲ ಅಂತ. ಇಷ್ಟು ಒಟ್ಟು ನಾವು ಸಮ್ಮೇಳನಗಳನ್ನು ನೋಡ್ತೀವಿ. ಇಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾವ್ ಇವತ್ತು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಬೌದ್ಧ ಧರ್ಮ ಇಷ್ಟೆಲ್ಲ ಪ್ರಸಿದ್ಧ ಆಗಿದ್ರು ಕೂಡ ಯಾಕೆ ಅದು ಅವನತಿಯ ದಾರಿಯನ್ನ ಹಿಡಿದುಕೊಂತು ಅಂತೇಳಿ ನೋಡಿದ್ನಾಗ ಬಹಳ ಕಾರಣಗಳಿದ್ದಾವೆ. ಅದರಲ್ಲಿ ಇರ್ತಕ್ಕಂಥ ಪಂಥಗಳು ಏನು ಹೀನಯಾನ, ಮಹಾಯಾನ, ನಂತರದಲ್ಲಿ ವಜ್ರಯಾನ ಅಂತಕ್ಕಂಥ ಮತ್ತೊಂದು ಪಂಥ ಬರ್ತೈತಿ 7ನೇ ಶತಮಾನದ ನಂತರ. ಮತ್ತೆ ಈ ಬೌದ್ಧ ಸಂಘಗಳಲ್ಲಿ ಇರ್ತಕ್ಕಂಥ ದುರಾಡಳಿತ, ಮತ್ತೆ ಬೌದ್ಧ ಸಂಘಗಳ ಅಧೋಗತಿ, ಅವರು ಎಲ್ಲರೂ ಏನು 10 ಶೀಲಗಳನ್ನ ಪಾಲಿಸ್ಲೇ ಇಲ್ಲ, ಬರ್ತಾ ತಮ್ಮ ನೈತಿಕತೆಯನ್ನ ಮಾರಿಕೊಳ್ತಾರೆ. ಮತ್ತೆ ಪ್ರಾಚೀನ ಭಾರತದಲ್ಲಿ ಆದಂತ ವೈದಿಕ ಧರ್ಮದ ಬೆಳವಣಿಗೆ ಅದು ತನ್ನನ್ನು ತಾನು ತಿದ್ದಿಕೊಂಡು ಮತ್ತೆ ಫಿನಿಕ್ಸ್ ತರ ಎದ್ದು ನಿಂತ ಸ್ಥಿತಿ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ ಏನು ರಾಜಾಶ್ರಯ ಇತ್ತು, ಅಶೋಕ, ಕನಿಷ್ಕ, ಹರ್ಷವರ್ಧನ, ಅವನ ನಂತರ ಬಂದಂತವ್ರು ಬೌದ್ಧ ಧರ್ಮಕ್ಕೆ ಅಷ್ಟಾಗಿ ಅವರು ಮಾನ್ಯತೆಯನ್ನ ನೀಡ್ಲಿಲ್ಲ. ಗುಪ್ತರ ಕಾಲದಲ್ಲಿ ಮತ್ತೆ ವೈದಿಕ ಧರ್ಮ ಸುವರ್ಣ ಯುಗವನ್ನು ಪಡೀತು. ಈ ಎಲ್ಲಾ ಕಾರಣಗಳಿಂದಾಗಿ ಬೌದ್ಧ ಧರ್ಮ ಏನಾಯ್ತಪ್ಪ ಅಂದ್ರ ಅವನತಿಯ ಹಾದಿಯನ್ನ ಹಿಡೀತು ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ರಾಜಾಶ್ರಯ ತಪ್ಪಿ ಹೋಯ್ತು, ಮತ್ತೆ ಪುನಃ ಸಂಸ್ಕೃತ ಭಾಷೆ ಪುಟಿದೆದ್ದು ನಿಂತುಕೊಂತು. ಮತ್ತೆ ಈ ಸಂಘಗಳಲ್ಲಿನ ಒಡಕು, ಮತ್ತೆ ಧರ್ಮ ಬಿಕ್ಕುಗಳ ನಡುವಿನ ಒಡಕು, ಇವೆಲ್ಲವೂ ಕೂಡ ಈ ಬೌದ್ಧ ಧರ್ಮ ಅವನತಿಯನ್ನು ಹೊಂದಲಿಕ್ಕೆ ಕಾರಣ ಆಯ್ತು ಅಂತೇಳಿ ಹೇಳ್ಬೋದು. ಇವತ್ತು ಇಷ್ಟು ನಾವು ಇವತ್ತು ನೋಡಿದ್ದೀವಿ. ಅದ್ರ ಜೊತೆಗೆ ನಾಳೆ ಕ್ಲಾಸ್ನಲ್ಲಿ ಬೌದ್ಧ ಧರ್ಮದ ಕೊಡುಗೆಗಳೇನು ಭಾರತಕ್ಕೆ, ಭಾರತದ ಸಂಸ್ಕೃತಿಗೆ, ಮತ್ತೆ ಬೌದ್ಧ ಮತ್ತು ಜೈನ ಧರ್ಮದ ನಡುವಿನ ವ್ಯತ್ಯಾಸ ಏನು, ಬೌದ್ಧ ಮತ್ತು ವೈದಿಕ ಧರ್ಮದ ನಡುವಿನ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಾವು ನಾಳೆ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಏನ್ರ ಡೌಟ್ಸ್ ಇರ್ತಾನೆ ಅಂದ್ರ ಇವತ್ತು ವಿಶೇಷವಾಗಿ ಬುದ್ಧ ಮತ್ತು ಬೌದ್ಧ ಧರ್ಮದ ಕುರಿತು ಏನಾದ್ರು ಡಿಸ್ಕಷನ್ ಇತ್ತಂದ್ರೆ ಅಥವಾ ಡೌಟ್ಸ್ ಇತ್ತಾನೆ ಅಂದ್ರೆ ಚರ್ಚೆ ಮಾಡ್ಬೋದು. ಮಹಾಭಾಷ್ಯ ಅಂದ್ರೆ ಏನ್ರಿ? ಮಹಾಭಾಷ್ಯ ಅಂದ್ರೆ ಈಗ ನಾವು ಛಂದಸ್ಸು ಅವೆಲ್ಲ ನೋಡ್ತೀವಲ್ಲ ಮ್ಯಾಮ್, ಅದ್ರ ಮೇಲೆ ಕ್ರಿಟಿಸಿಸಮ್ ಅಥವಾ ಏನಾದ್ರೂ ಹೊಸದಾಗಿ ಸೇರಿಸ್ತಕ್ಕಂಥದ್ದು ವಿಮರ್ಶೆ ಇರ್ಬೋದು, ಅದು ಅಥವಾ ಸರಳವಾಗಿ ಜನರಿಗೆ ತಿಳಿಸ್ಲಿಕ್ಕೆ ಅಂತ. ಓಕೆ ಮೇಡಮ್.
ಮತ್ತೆ ಏನಾದ್ರು ಇದೆನಾ ಮ್ಯಾಮ್? ಮೇಡಮ್ ಇನ್ನೊಂದು ಒಂದ್ಸಲ ಕ್ವಶನ್ ಹೆಂಗಾಗಿತ್ತಂದ್ರೆ ಬೌದ್ಧ ಧರ್ಮ ಭಾರತದಿಂದ ಹೊರದೇಶಗಳಿಗೆ ಹೋಯ್ತಲ್ರಿ, ಅಲ್ಲಿ ಫಸ್ಟ್ ಯಾವ ಇದಕ್ ದೇಶಕ್ ಹೋಯ್ತು ಆ ತರಾನು ಒಮ್ಮೆ ಕಾಲಾನುಕ್ರಮ ಕೇಳಿದ್ರು ಮೇಡಮ್ ಕೇಸೆಟ್ ಒಳಗ. ಅದು ಯಾವಾಗ ನೆನ್ಪಿಲ್ಲ ಇಯರ್. ಹಾ ಮೇಡಮ್, ಯಾವ ದೇಶ? ಅದನ್ನ 4 ದೇಶಗಳು ಕೊಟ್ಟಿದ್ರಿ. ಅದ್ರಲ್ಲಿ ಫಸ್ಟ್ ಯಾವ ದೇಶಕ್ಕೆ ಹೋಯ್ತು, ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಬೌದ್ಧ ಧರ್ಮ ಭಾರತದಿಂದ ಹೊರಗಡೆ ಪ್ರಸಾರ ಆದದ್ದು ಅಂತೇಳಿ 4 ಆಪ್ಷನ್ ಅವನ್ನ ಕಾಲಾನುಕ್ರಮ ಕೇಳಿದ್ರು. ಹಲೋ ಮ್ಯಾಮ್, ಹಲೋ. ಹಾ ಮೇಡಮ್. ಮೊದಲು ಹೋಗಿದ್ದು ಸಿಲೋನ್ ಅಂತ ಹೇಳ್ತಾರೆ ಮೇಡಮ್. ಸಿಲೋನ್ ಅಂದ್ರೆ ಈಗಿನ ಶ್ರೀಲಂಕಾ. ಬಟ್ ಶ್ರೀಲಂಕಾ ಸಿಲೋನ್ಗೆ ಹೋಯ್ತು ಅಂದ್ರೆ ಸ್ವತಃ ಅಶೋಕನೇ ಕಳಿಸ್ತಾನೆ ವಿದೇಶಗಳಿಗೆ ಅಂತ ಬಂದತ್ನ್ಯಾಗ. ಆ ನಂತರದಲ್ಲಿ ನೀವು ಕಾಲಗಣನೆ ಕೇಳಿದ್ದೀರಿ. ಕಾಲಗಣನೆ ಅಂತ ಬಂದತ್ನ್ಯಾಗ ಅದೇ ಇದು ಏನು 3ನೇ ಸಮ್ಮೇಳನ ಐತಲ್ಲ, ಕ್ರಿಸ್ತಪೂರ್ವ 250. ಅದ್ರ ನಂತರ ಅದು ಕಾಂಬೋಡಿಯಾ ಹೋತ ವಿಯೆಟ್ನಾಂ ಹೋತ, ಅದು ಒಂಚೂರು ನೋಡ್ಕೋಬೇಕು. ಅದು ಇದು ಸಿಗುತ್ತೆ. ಬಟ್ ಮೊದಲು ಸಿಲೋನ್ ಅಂತ ನೆನ್ಪಿಟ್ಕೊಳ್ರಿ. ಅದ್ರದ್ದು ಕಾಲಾವಧಿ 250. ಅದನ್ನ ಸಿಲೋನ್ ಯಾವ ದೇಶ ಅಂತ ನಾನು ನೋಡ್ತೀನಿ ಒಂಚೂರು. ಈ ತರ ಕ್ವಶನ್ ನಿಮ್ಗೆಲ್ಲಿ ಸಿಗ್ತಾ ಇದ್ದಾವೆ ಇವೆಲ್ಲವು? ಮೇಡಮ್ ಇದು ಕೇಸೆಟ್ ಒಳಗ್ ಕೇಳಿದ್ರು ಮೇಡಮ್ ಒಮ್ಮೆ. ನಾನು ಬರ್ದಿದ್ದಾಗಿರ್ಬೇಕ್ರಿ 17ರಾಗ 18ರಾಗ ಕೇಳಿದ್ರು. ನಾವ್ ಅಷ್ಟೇ ಹಿಂಗದ ಬೌದ್ಧ ಧರ್ಮ ಬುದ್ಧನ್ ಬಗ್ಗೆ ಅಷ್ಟೇ ಓದ್ಕೊಂಡಿದ್ವಲ್ಲ, ಈ ತರನು ಕ್ವಶನ್ ಆಗ್ತವ ಅಂತೇಳಿ ನನಗೆ ಒಂಥರ ವಿಚಿತ್ರ ಆಯ್ತು. ಬಟ್ ಈಗ ಔಟ್ ಆಫ್ ಕೇಳ್ತಿದಾರೆ ಮೇಡಮ್ ಆದಷ್ಟು. ಹ್ಞೂನ್ರಿ. ಹೌದೌದು, ನೀವ್ ಹೇಳ್ದಂಗೆ ಈ ತರ ಎಲ್ಲಿ ಮಾಹಿತಿಗಳು ಯಾವ ಬುಕ್ದಾಗ, ಈವನ್ ನಾನು ಇಂಗ್ಲಿಷ್ ಮೀಡಿಯಂ ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಇಲ್ರಿ, ಇದು 2023 ಕ್ವಶನ್ ರೀ ಮೇಡಮ್ ಅವ್ರೆ. 23 ಅದೇ ನೆನಪಿಲ್ಲ. ಇಲ್ಲ ಬಿಫೋರ್ ಒಮ್ಮೆ ಆಗಿತ್ತು. 23 ಅಂದ್ರೆ ರೀಸೆಂಟ್ ಆಯ್ತು. ನಾನು ಅವಾಗೆ ಒಮ್ಮೆ ಆಗಿತ್ತು. ಬಿಫೋರ್ ಒಮ್ಮೆ 23ರಾಗ ಬರ್ದಿದ್ದು, ಅವಾಗ ಕೇಳಿದ್ದಿದ್ದು. ಇರ್ಬೋದು. ಬಟ್ ನಾವು 23ರಾಗ ಬರ್ದಿಲ್ಲಲ್ಲ, ಅದ್ರಕ್ಕಿಂತ ಹಿಂದನೂ ಆಗಿತ್ತು. ಓಕೆ, ಇದು ನೋಡ್ತೀನಿ ತಗೊಳ್ರಿ ನಾನು. ಓಕೆ ಮೇಡಮ್. ಮತ್ತೆ ಇದ್ರ ಬಗ್ಗೆ ಇವತ್ತೇನ್ರ ಡೌಟ್ಸ್ ಇತ್ತಾ? ಇದು ಅವ್ರ ಶಿಷ್ಯ ಅಥವಾ ಸಮ್ಮೇಳನಗಳದ್ದು? ಹಲೋ, ಮಾತಾಡ್ರಿ ಮಂಜುಳಾ ಮೇಡಮ್, ಕೇಳ್ರಿ. ಮಂಜುಳಾ ಮೇಡಮ್ಗೆ ಮೇ ಬಿ ಏನಾದ್ರು ಈ ಟೈಮಿಂಗ್ ಬಹಳ ಎಫೆಕ್ಟ್ ಆಗ್ತಾ ಇದೆನಾ ಅಂತ. ಇಲ್ರಿ, ಅವರು ಅದೇ ಅಂದ್ರು